Hi folks, hope you are all doing good. So now start Madonna, Introduction to Securities Market Chapter 2 of NISM 15 series. So ನಾವಿದರಲ್ಲಿ ಬೇಸಿಕ್ ಇಂದ ಸ್ಟಾರ್ಟ್ ಮಾಡೋಣ. ಸೊ ಕಾನ್ಸೆಪ್ಟ್ ಇಲ್ಲಿ ಏನು ಅರ್ಥ ಮಾಡ್ತೀವಿ ಅಂದ್ರೆ ಸೆಕ್ಯೂರಿಟೀಸ್ ಅಂದ್ರೆ ಏನು, ಸೆಕ್ಯೂರಿಟೀಸ್ ಅಂದ್ರೆ ಏನು, ಸೆಕ್ಯೂರಿಟೀಸ್ ಮಾರ್ಕೆಟ್ ಅಂದ್ರೆ ಏನು, ಸೆಕ್ಯೂರಿಟೀಸ್ ಮಾರ್ಕೆಟ್ ಅಲ್ಲಿ ಪಾರ್ಟಿಸಿಪೆಂಟ್ಸ್ ಯಾರ್ಯಾರು ಇರ್ತಾರೆ, ಅವ್ರ ಫಂಕ್ಷನ್ಸ್ ಏನು, ಕೈಂಡ್ಸ್ ಆಫ್ ಪ್ರಾಡಕ್ಟ್ಸ್ ಇನ್ ದ ಸೆಕ್ಯೂರಿಟೀಸ್ ಮಾರ್ಕೆಟ್, ಕಾನ್ಸೆಪ್ಟ್ ಆಫ್ ಡಿಮೆಟಲೈಸೇಷನ್ ಅಂಡ್ ರಿಮೆಟಲೈಸೇಷನ್ ಬಗ್ಗೆನೂ ಮಾತಾಡೋಣ. ದಿಸ್ ವಿಲ್ ಬಿ ಅ ವೆರಿ ಕ್ವಿಕ್, ಅಂದರೆ ನಾಟ್ ಇನ್ ದಟ್ ಕ್ವಿಕ್, ಬಟ್ ಎಕ್ಸ್ಪ್ಲೇನ್ ಮಾಡ್ತೀನಿ ಆದಷ್ಟು ಕ್ಲಿಯರ್ ಆಗಿ. ಸೊ ವಿಡಿಯೋ ಜಾಸ್ತಿ ದೊಡ್ಡದಾಗೋದು ಬೇಡ ಅಂತ ನಾವು ಸ್ವಲ್ಪ ಟೈಮ್ ಕನ್ಸಂಪ್ಷನ್ ಸ್ವಲ್ಪ ರೆಡ್ಯೂಸ್ ಮಾಡಿದ್ದೀವಿ. ಸೊ ಆದಷ್ಟು ಜಲ್ದಿ ಕ್ಲಿಯರ್ ಮಾಡೋಣ. ಸೊ ಸೆಕ್ಯೂರಿಟೀಸ್, ಇಂಟ್ರೊಡಕ್ಷನ್ ಟು ಸೆಕ್ಯೂರಿಟೀಸ್ ಅಂಡ್ ಸೆಕ್ಯೂರಿಟೀಸ್ ಮಾರ್ಕೆಟ್. ವಾಟ್ ಈಸ್ ಸೆಕ್ಯೂರಿಟಿ? ಸೆಕ್ಯೂರಿಟೀಸ್ ಆರ್ ಫಿನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ ಇಶ್ಯೂಡ್ ಟು ರೈಸ್ ಫಂಡ್ಸ್. ಸೆಕ್ಯೂರಿಟೀಸ್ ಅಂತ ಟರ್ಮ್ ಇದೆಯಲ್ಲ, ಅದು ಯಾವುದೋ ಒಂದು ಪ್ರಾಡಕ್ಟ್, ಅದೊಂದು ಫಿನಾನ್ಷಿಯಲ್ ಇನ್ಸ್ಟ್ರೂಮೆಂಟ್. ಅದರಿಂದ ನಾವು ದುಡ್ಡನ್ನ ರೇಸ್ ಮಾಡ್ತೀವಿ. ರೇಸ್ ಮಾಡಿದ್ರೆ ಇವಾಗ ಒಂದು ಮನೆ ತಗೊಬೇಕಂದ್ರೆ ನಮಗೆ ಕ್ಯಾಶ್ ಬೇಕು. ಸೊ ನಾವು ಯಾರ ಹತ್ರ ಹೋಗ್ತೀವಿ? ಬ್ಯಾಂಕ್ಸ್ ಹತ್ರ ಹೋಗ್ತೀವಿ. ಬ್ಯಾಂಕ್ಸ್ಗೆ ಹೋಗ್ಬಿಟ್ಟು ನಾವು ಹೋಮ್ ಲೋನ್ನ ತಗೊಂತೀವಿ. ನಮಗೆ ಅವಾಗ ಫಂಡ್ ರೇಸ್ ಆಗುತ್ತೆ, ಕ್ಯಾಶ್ ರೇಸ್ ಆಗುತ್ತೆ ನಮ್ಮ ಮನೆ ಕನ್ಸ್ಟ್ರಕ್ಟ್ ಮಾಡೋಕ್ಕೆ. ಮಿಕ್ಕಿದ ಕಾನ್ಸೆಪ್ಟ್ಸ್ ಎಲ್ಲ ಸಪ್ರೇಟ್ ಆಗಿ ಡಿಫ್ರೆಂಟ್ ಇರುತ್ತೆ, ಬಟ್ ಬೇಸಿಕ್ ಆಗಿ ಅರ್ಥ ಮಾಡ್ಕೊಂಡ್ರೆ ಸೆಕ್ಯೂರಿಟೀಸ್ ಅಂತ ಒಂದು ಇನ್ಸ್ಟ್ರೂಮೆಂಟ್, ಅದು ಫಿನಾನ್ಷಿಯಲ್ ಇನ್ಸ್ಟ್ರೂಮೆಂಟ್. ಅದೇನಕ್ಕೆ ಯೂಸ್ ಮಾಡ್ತಾರೆ ಅಂದ್ರೆ ಫಂಡ್ಸ್ ನ ರೇಸ್ ಮಾಡಕ್ಕೆ ಇಶ್ಯೂ ಮಾಡ್ತಾರೆ, ಅಂದ್ರೆ ಯೂಸ್ ಮಾಡ್ತಾರೆ. ಸೊ ಅದೇನ್ ಮಾಡುತ್ತೆ ಅಂದ್ರೆ ಅನ್ಏಬಲ್ ದಿ ಫ್ಲೋ ಆಫ್ ಕ್ಯಾಶ್ ಫ್ರಮ್ ದೋಸ್ ದಟ್ ಹ್ಯಾವ್ ಇಟ್ ಟು ದೋಸ್ ದಟ್ ನೀಡ್ ಇಟ್. ಸೊ ಇವಾಗ ಒಂದು ಎಕ್ಸಾಂಪಲ್ ತಗೊಳ್ಳೋಣ. ನಾನು ಮತ್ತೆ ನನ್ನ ಹತ್ರ ಕ್ಯಾಶ್ ಇದೆ. ನಮ್ಮ ಅಣ್ಣನಿಗೆ ಏನೋ ಒಂದು ಬೈಕ್ ತಗೋಬೇಕಿದೆ. ಸೊ ನನ್ನ ಹತ್ರ ಕ್ಯಾಶ್ ಇದೆಯಲ್ಲ, ಆ ಕ್ಯಾಶ್ ನಮ್ಮ ಅಣ್ಣನ್ ಕೊಟ್ರೆ ಅವನು ಗಾಡಿ ತಗೊಬಹುದು. ಅದೇ ತರ ಇವಾಗ ನಾವು ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್, ನಾನೊಂದು ಬ್ಯಾಂಕು, ನನ್ನ ಹತ್ರ ಕ್ಯಾಶ್, ಇವಾಗ ನಮಗೆ ಕ್ಯಾಶ್ ಬೇಕಾಗಿದೆ ಬ್ಯಾಂಕಿಗೆ. ಸೊ ಅವ್ರು ಏನ್ ಮಾಡ್ತಾರೆ ಅಲ್ಲಿ, ಕ್ಯಾಶ್ ಬೇಕಾಗಿದ್ರೆ ಅವರು ಸೇವಿಂಗ್ಸ್ ಡೆಪಾಸಿಟ್ಸ್ ಇರುತ್ತಲ್ಲ, ನೀವು ಬ್ಯಾಂಕಿಗೆ ಹೋಗ್ಬಿಟ್ಟು ದುಡ್ಡು ಹಾಕ್ತಿರಲ್ಲ, ಆ ದುಡ್ಡನ್ನ ನೀವು ಬ್ಯಾಂಕಿಗೆ ಹಾಕಿದ್ರೆ ಆ ದುಡ್ಡನ್ನ ಇಟ್ಕೊಂಡು ಅವ್ರ ಮುಂದೆ ಲೋನ್ಸ್ ಕೊಡ್ತಾರೆ. ಇಲ್ಲಾಂದ್ರೆ ನೀವು ಮ್ಯೂಚುವಲ್ ಫಂಡ್ಸ್ ಬಗ್ಗೆ ಕೇಳಿಸ್ಕೊಂಡಿರ್ತೀರ. ನೀವು ಅಮೌಂಟ್ ಹಾಕ್ತಿರಲ್ಲ, 500 rupees ಮಂತ್ಲಿ, ನಿಮ್ ತರ 1000 ಜನ ಹಾಕ್ತಾರೆ. ಸೊ ಅಮೌಂಟ್ ಹಾಕಿದ್ರೆ ನೀವು ಫ್ಲೋ ಅಲ್ಲಿ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಹಾಕಿದ್ರೆ, ಆ ಮ್ಯೂಚುವಲ್ ಫಂಡ್ಸ್ ಅವರು ಸ್ಟಾಕ್ ಮಾರ್ಕೆಟ್ಗೆ ಹಾಕ್ತಾರೆ ಅಥವಾ ಇಂಡೆಕ್ಸಸ್ಗೆ ಹಾಕ್ತಾರೆ. ಆ ತರದ್ದು ಫ್ಲೋ ಅಲ್ಲಿ ಇದೆ. ನೀವು ದುಡ್ಡು ಈ ಕಡೆಯಿಂದ ಬ್ಯಾಂಕ್ಸಿಗೆ ಕೊಟ್ರೆ ಬ್ಯಾಂಕ್ ಅದನ್ನ ಲೆಂಡ್ ಮಾಡುತ್ತೆ. ಸೊ ಇದ್ರಲ್ಲಿ ಹೆಂಗಿದೆ, ಅನೇಬಲ್ ದಿ ಫ್ಲೋ ಆಫ್ ಕ್ಯಾಪಿಟಲ್ ಫ್ರಮ್ ದೋಸ್ ದಟ್ ಹ್ಯಾವ್ ಇಟ್, ಅಂದ್ರೆ ನೀವು ನಿಮ್ಮ ಹತ್ರ ದುಡ್ಡಿದೆ, ಟು ದೋಸ್ ದಟ್ ನೀಡ್ ಇಟ್. ನನಗೆ ನೀಡ್ ಇದೆ, ಸೊ ನೀವು ನನಗೆ ಕೊಡ್ತೀರಾ. ನಾನು ಅದನ್ನ ಬೇರೆ ಚಾನೆಲ್ ಇಂದ ನಿಮ್ಮ ಹತ್ರ 4% ಇಂಟ್ರೆಸ್ಟ್ ಅಲ್ಲಿ ಸೇವಿಂಗ್ ಅಕೌಂಟ್ ಇಂದ ತಗೊಂಡು ಮುಂದೆ 12% ಇಂಟ್ರೆಸ್ಟ್ಗೆ ಪರ್ಸನಲ್ ಲೋನ್ ಆಗೋ ಕೊಡ್ಬೋದು. ಸೊ 12% ನನಗೆ ಬಂತು, 4% ವಾಪಸ್ ನಿಮಗೆ ಕೊಟ್ಟೆ. ಸೊ ಇಷ್ಟಾಯ್ತು, 8% ನನಗೆ ಪ್ರಾಫಿಟ್. ಸೊ ಆ ತರ ಅದ್ರದ್ದು ಪ್ಲಾಟ್ಫಾರ್ಮ್ ಇದೆ. ಎಕ್ಸಾಕ್ಟ್ಲಿ ನಾಟ್ ಸೇಮ್, ಬಟ್ ಅಲ್ಪ ಸ್ವಲ್ಪ ಅಷ್ಟೇ ಇರೋದು. ಸೊ ಸೆಕ್ಯೂರಿಟೀಸ್ ರೆಪ್ರೆಸೆಂಟ್ಸ್ ದಿ ಟರ್ಮ್ ಆಫ್ ಎಕ್ಸ್ಚೇಂಜ್ ಆಫ್ ಮನಿ ಬಿಟ್ವೀನ್ ಟು ಪಾರ್ಟೀಸ್. ಇವಾಗ ನಮ್ಮ ಮಧ್ಯದಲ್ಲಿ ಎಕ್ಸ್ಚೇಂಜ್ ಆಯ್ತಲ್ಲ, ಅಮೌಂಟ್ ಎಕ್ಸ್ಚೇಂಜ್. ನೀವು ಕ್ಯಾಶ್ ಕೊಟ್ರಲ್ಲ, ಆ ಕ್ಯಾಶ್ ನಾನು ತಗೊಂತೀನಿ, ಒಂದು ಡಾಕ್ಯುಮೆಂಟ್ ನಿಮಗೆ ಇಶ್ಯೂ ಮಾಡ್ತೀನಿ, ಬಾಂಡ್ ತರ ಆದ್ರೆ ಇರ್ಬೋದು, ಪೇಪರ್ ವರ್ಕ್ ಇರುತ್ತಲ್ಲ, ಅದನ್ನ ಎಕ್ಸ್ಚೇಂಜಿಗೆ ಕೊಡ್ತೀನಿ. ಅದನ್ನ ಕನ್ಸಿಡರೇಷನ್, ನಾನು ಇಷ್ಟು ತಗೊಂಡಿದ್ದೀನಿ ನಿಮ್ಮ ಹತ್ರ, ಈ ಟೈಮಿಗೆ ವಾಪಸ್ ಕೊಡ್ತೀನಿ, ಇಷ್ಟು ಪರ್ಸೆಂಟ್ ಇಂಟ್ರೆಸ್ಟ್ ಕೊಡ್ತೀನಿ. ಇದರಲ್ಲಿ ಯಾರ್ಯಾರು ಸೆಕ್ಯೂರಿಟೀಸ್ ಇಶ್ಯೂ ಮಾಡ್ಬೋದು? ಒಂದು ಕಂಪ್ನೀಸ್ ಇಶ್ಯೂ ಮಾಡ್ಬೋದು, ಕಾರ್ಪೊರೇಟ್ ಬಾಂಡ್ಸ್ ಅಂತೀವಿ. ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಇಶ್ಯೂ ಮಾಡ್ಬೋದು, ಕಾರ್ಪೊರೇಟ್ ಬಾಂಡ್ಸ್ ತರಾನೇ, ಬಟ್ ಅವ್ರದ್ದು ಸಪ್ರೇಟ್ ಬಾಂಡ್ಸ್ ಇರುತ್ತೆ. ಆರ್ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಅಂತ ಅಂತಾರಲ್ಲ, ಗೌರ್ಮೆಂಟ್ ಸೆಕ್ಯೂರಿಟೀಸ್ ಇಶ್ಯೂ ಮಾಡ್ತಾರೆ ಗೌರ್ಮೆಂಟ್. ಸೊ ಇವಾಗ ಇದರಲ್ಲಿ ಫಿನಾನ್ಷಿಯಲ್ ಮಾರ್ಕೆಟ್ ಅಲ್ಲಿ ಯಾರ್ಯಾರು ಇರ್ತಾರೆ, ಇದರಲ್ಲಿ 4. ಓಕೆ ಫೋಕ್ಸ್, ಕಂಟಿನ್ಯೂ ಮಾಡೋಣ. ಸೊ ವಿ ಹ್ಯಾಡ್ ಎಂಡೆಡ್ ದೇರ್. ಹಾ, ಸೊ ಇವಾಗ ಫಿನಾನ್ಷಿಯಲ್ ಮಾರ್ಕೆಟ್ಸ್ ಅಲ್ಲಿ ಯಾರ್ಯಾರು ಇರ್ತಾರೆ ಪಾರ್ಟಿಸಿಪೆಂಟ್ಸ್? ಸೊ ದೇರ್ ಆರ್ 4 ಪಾರ್ಟಿಸಿಪೆಂಟ್ಸ್. ಇನ್ವೆಸ್ಟರ್ಸ್, ಆಸ್ ಯು ನೋ, ನಾವು. ಬಾರೋರ್ಸ್, ಕಂಪ್ನೀಸ್, ಮೈಟ್ ಬಿ ಕಂಪ್ನೀಸ್ ಆಗಿರ್ಬೋದು, ಯಾರಾದ್ರೂ ಆಗಿರ್ಬೋದು, ಅವ್ರಿಗೆ ದುಡ್ಡು ಬೇಕಾಗಿದೆ. ಸೊ ಬಾರೋರ್ಸ್ ಅಲ್ವಾ, ಅಥವಾ ಅವ್ರನ್ನ ಸೀಕರ್ಸ್ ಆಫ್ ಫಂಡ್ಸ್ ಅಂತ ಕರೀಬಹುದು. ಇಂಟರ್ಮೀಡಿಯರೀಸ್, ಇದು ಒಂಥರ ಬ್ಯಾಂಕು ಅನ್ಬೋದು, ಪ್ಲಾಟ್ಫಾರ್ಮ್ಸ್ ಅನ್ಬೋದು. ಇಂಟರ್ಮೀಡಿಯೇಟ್ಸ್ ದೊಡ್ಡ ಬ್ರಾಡರ್ ಟರ್ಮ್. ಬಿಟ್ರೆ ರೆಗ್ಯುಲೇಟರಿ ಬಾಡೀಸ್. ಸೊ ಇದ್ರ ಮೇಲೆ ರೆಗ್ಯುಲೇಷನ್ಸ್ ಇರುತ್ತೆ. ಸೊ ಇನ್ವೆಸ್ಟರ್ ಇಂಟ್ರೆಸ್ಟ್ ನ ಪ್ರೊಟೆಕ್ಟ್ ಮಾಡಕ್ಕೋ ಅಂತ ಸೆಬಿ ರೆಗ್ಯುಲೇಟರಿ ಬಾಡಿ ಇರುತ್ತೆ ಸೆಕ್ಯೂರಿಟೀಸ್ ಮಾರ್ಕೆಟ್ ಆಗಿ. ಬಟ್ ಸೆಬಿ ಇರ್ಬೋದು, ಫೆಮಾ ಇರ್ಬೋದು, RBI ಇರ್ಬೋದು, ದೇರ್ ಆರ್ ಮೆನಿ. ಸೊ ನಿಮಗೆ ಇವಾಗ ಡೆಫಿನೇಷನ್ ಗೊತ್ತಾಗಿರ್ಬೋದು, ಇನ್ವೆಸ್ಟರ್ಸ್ ಅಂದ್ರೆ ಯಾರು. ಇನ್ವೆಸ್ಟರ್ಸ್ ಯಾರಂದ್ರೆ ದುಡ್ಡು ಹಾಕೋರ್ನ ಇನ್ವೆಸ್ಟರ್ ಅಂತೀವಿ. ದುಡ್ಡು ತಗೊಳ್ಳೋರು, ದುಡ್ಡು ಹೆತ್ತೋರು ಅಥವಾ ಫಂಡ್ಸ್ ರೇಸ್ ಮಾಡೋರ್ನ ಬಾರೋರ್ಸ್ ಅಥವಾ ಸೀಕರ್ಸ್ ಆಫ್ ಫಂಡ್ಸ್ ಅಂತೀವಿ. ಈ ಬಾರೋಯಿಂಗ್ ನ, ಅಂದ್ರೆ ಇನ್ವೆಸ್ಟರ್ ಇಂದ ಬಾರೋರ್ಸ್ ವರ್ಗು ದುಡ್ಡನ್ನ ಸ್ಟ್ರೀಮ್ ಲೈನ್ ಮಾಡೋವಾಗೆ ಅಥವಾ ಚಾನಲೈಸ್ ಮಾಡೋರ್ನ ಇಂಟರ್ಮೀಡಿಯರೀಸ್ ಅಂತೀವಿ. ಸೊ ಈ ಅಮೌಂಟ್ ಇಲ್ಲಿಂದ ಆ ಕಡೆ ಹೋಗ್ಬೇಕಾದ್ರೆ ಬ್ಯಾಂಕ್ಸು,
ಕ್ಲಿಯರಿಂಗ್ ಹೌಸಸ್ ಪ್ಲಾಟ್ಫಾರ್ಮ್ಸ್ ಇರುತ್ತೆ. ಸೊ ಆ ಪ್ಲಾಟ್ಫಾರ್ಮ್ ನ ಇಂಟರ್ಮೀಡಿಯೇಟ್ಸ್ ಕರಿತೀವಿ. ಇದನ್ನ ಓವರ್ ವ್ಯೂ ಮಾಡೋರು, ಅಂದ್ರೆ ಇದ್ರ ಬೇಸಿಸ್ ಮೇಲೆ ನೋಡೋಕೆ ರೆಗ್ಯುಲೇಷನ್ಸ್ ಕೊಟ್ಟಿರೋ ಅವ್ರು ಕೊಟ್ಟಿರೋ ಮಾತನ್ನ ಅವ್ರು ನಿಭಾಯಿಸ್ತಾರೋ ಇಲ್ವೋ, ಅಂದಿರೋ ಇಂಟ್ರೆಸ್ಟ್ ರೇಟ್ಸ್ ಕೊಡ್ತಿರೋ ಇಲ್ವೋ, ಆ ರೆಗ್ಯುಲೇಷನ್ಸ್ ನ ಕಂಪ್ಲೈ ಮಾಡ್ತಾರೋ ಇಲ್ವೋ, ಸೊ ಅದನ್ನ ರೆಗ್ಯುಲೇಟರಿ ಬಾಡೀಸ್ ನೋಡ್ಕೊಳ್ಳುತ್ತೆ. ಸೊ ನಿಮಗೆ ಇದರಲ್ಲಿ ಗೊತ್ತಾಗ್ತಿರುತ್ತೆ, ಇದು ಆಕ್ಚುಲಿ ಸರ್ಕಲ್. ಸರ್ಕಲ್ ಅಂದ್ರೆ ತಿರುಗುತ್ತೆ. ಸ್ಟಾರ್ಟ್ ಫಾರ್ಮ್ಸ್ ಇದಾರೆ ಹೌಸ್ ಹೋಲ್ಡಿಂಗ್ ಸ್ಟಾರ್ಟ್ ಆಗಿ ವಾಪಸ್ ಹೌಸ್ ಹೋಲ್ಡ್ಗೆ ಬರೋದು ಇದು. ಏನಕ್ಕಂದ್ರೆ ಹೌಸ್ ಹೋಲ್ಡ್ಸ್ ಅಂದ್ರೆ ನಮ್ಮಂತ ಕಷ್ಟ ಅಂದ್ರೆ ರಿಟೇಲ್ ಇನ್ವೆಸ್ಟರ್ಸ್. ನಾವು ಇವಾಗ ಒಂದು ಮನೆ ಕಟ್ಬೇಕಂದ್ರೆ ಫಂಡ್ಸ್ ಎತ್ತಿರ್ತಾನೆ. ಆ ಫಂಡ್ಸ್ ಯಾರು ನಮ್ಮಂತವ್ರೆ ರಿಟೇಲ್ ಇನ್ವೆಸ್ಟರ್ಸ್ ಅಥವಾ ರಿಟೇಲ್ ಅಥವಾ ನಾರ್ಮಲ್ ಮನುಷ್ಯನ ಎಲ್ಲೋ ದುಡ್ಡು ಹಾಕಿರ್ತಾನೆ, ಬ್ಯಾಂಕ್ ಅಲ್ಲಿ ಇನ್ವೆಸ್ಟ್ ಮಾಡಿರ್ತಾರೆ, ಒಂದು ಎಷ್ಟೋ ಜನ ಇನ್ವೆಸ್ಟ್ ಮಾಡಿರೋದಕ್ಕೆ ನಮಗೆ ಸಿಗೋದು. ಸೊ ಇದು ಸರ್ಕಲ್, ನಮ್ಮಿಂದ ಹೋಗಿ ನಮಗೆ ವಾಪಸ್ ಬರೋದು. ಮಿಕ್ಕಿದ್ದು ಸೆಕ್ಯೂರಿಟೀಸ್ ನ ಡಿಫೈನ್ ಮಾಡೈತೆ ಆಸ್ ಪರ್ NISM. ಸೆಕ್ಯೂರಿಟೀಸ್ ಡಿಫೈನ್ ಆಗಿದೆ. ಎಲ್ಲಿ ಡಿಫೈನ್ ಆಗಿದೆ? ಸೆಕ್ಷನ್ 2 ಆಫ್ H, ಸಬ್ಸೆಕ್ಷನ್ H ಆಫ್ ಸೆಕ್ಯೂರಿಟೀಸ್ ಆಕ್ಟ್, ಸೆಕ್ಯೂರಿಟೀಸ್ ಕಾಂಟ್ರಾಕ್ಟ್ ರೆಗ್ಯುಲೇಷನ್ ಆಕ್ಟ್ 1956 CRA, SCRA. ಇದೊಂದು ಆಕ್ಟ್. ಆಕ್ಟ್ ಅಲ್ಲಿ ರೆಗ್ಯುಲೇಷನ್ಸ್ ಇದೆ. ಆ ರೆಗ್ಯುಲೇಷನ್ಸ್ ಅಲ್ಲಿ ಒಂದು ಸೆಕ್ಷನ್ ಇದೆ ಆಕ್ಟ್ ಅಲ್ಲಿ. ಆ ಸೆಕ್ಷನ್ ಯಾವ್ದಾದ್ರು ಸೆಕ್ಷನ್ 2 ಸಬ್ H, ಸಬ್ಸೆಕ್ಷನ್ H. ಸೊ ಅದೇನ್ ಡಿಫೈನ್ ಮಾಡುತ್ತೆ? ಸೆಕ್ಯೂರಿಟೀಸ್ ಅಂದ್ರೆ ಏನು? Securities can be shares, scrips, stocks, bonds, ಡಿಬೆಂಚರ್ಸ್ stock or other marketable securities. ಒಂದು ಇಲ್ಲಾಂದ್ರೆ ಅದು ಸೆಕ್ಯೂರಿಟೀಸ್ ಆಗಿರ್ಬೋದು, ಶೇರ್ಸ್ ಆಗಿರ್ಬೋದು, ಇಲ್ಲಾಂದ್ರೆ ಡಿರೈವೇಟಿವ್ಸ್, ಯೂನಿಟ್ಸ್ ಆರ್ ಎನಿ ಅದರ್ ಇನ್ಸ್ಟ್ರೂಮೆಂಟ್ issued by collective investment scheme to the investors in such scheme units. ಯೂನಿಟ್ಸ್ ಆದ್ರೂ ಆಗಿರ್ಬೋದು. ಇನ್ವೆಸ್ಟ್ಮೆಂಟ್ ಅದು ಬ್ರಾಡರ್ ಟರ್ಮ್. ಸೆಕ್ಯೂರಿಟೀಸ್ ಅಂದ್ರೆ ಯೂಶಲಿ ಎಲ್ಲ ಇನ್ವೆಸ್ಟ್ಮೆಂಟ್ಸ್ ಇರೋದು. ಅದನ್ನ ಡಿಫೈನ್ ಮಾಡೋದು, ಬೇರೆ ಎಲ್ಲ ಕವರ್ ಆಗ್ಬೇಕಂತ ಎಲ್ಲ ಡಿಫೈನ್ ಮಾಡ್ಬಿಟ್ಟವ್ರು ಮುಂಚೆನೆ. ಇನ್ನೂ ಏನಾದ್ರು ಬಂತು ಅಂದ್ರೆ ಅದನ್ನು ಆಡ್ ಮಾಡ್ಕೊಂಡು ಹೋಗ್ತಾರೆ. ನೆಕ್ಸ್ಟ್ ಸೆಕ್ಯೂರಿಟಿ ರಿಸಿಪ್ಟ್ಸ್ ಆಸ್ ಡಿಫೈನ್ಡ್ ಇನ್ ಕ್ಲಾಸ್ Z(G) of section 2 of securitization and reconstruction of financial assets and enforcement of Securities Act 2002. Units or any other such instrument issued by investors under mutual fund scheme ಗೊತ್ತಿರುತ್ತೆ ನಿಮಗೆ. Any certificate or instrument issued to investor by an issuer being a special purpose distinct entity which possess any debt or receivables. ಯಾರಾದ್ರೂ ಇಶ್ಯೂ ಮಾಡ್ಬೋದು, ನಾನು ಇಶ್ಯೂ ಮಾಡ್ಬೋದು, ಬಟ್ ರೆಗ್ಯುಲೇಷನ್ಸ್ ಇರುತ್ತೆ ಅದಕ್ಕೆ. ಗೌರ್ಮೆಂಟ್ ಸೆಕ್ಯೂರಿಟೀಸ್, GSEC ಅಂತ ಕರಿತೀವಿ ಅದನ್ನ. ಗೌರ್ಮೆಂಟ್ ಸೆಕ್ಯೂರಿಟೀಸ್ ಇಶ್ಯೂ ಆಗುತ್ತೆ, ಅವನು ಸೆಕ್ಯೂರಿಟೀಸ್ ಅಲ್ಲೇ ತಂದವ್ರೆ. ಸಚ್ ಅದರ್ ಸೆಕ್ಯೂರಿಟೀಸ್ ಆಸ್ ಮೇ ಬಿ ಡಿಕ್ಲೇರ್ಡ್ ಬೈ ಸೆಂಟ್ರಲ್ ಗೌರ್ಮೆಂಟ್. ಸೆಂಟ್ರಲ್ ಗೌರ್ಮೆಂಟ್ ಯಾವ್ದನ್ನ ಡಿಕ್ಲೇರ್ ಮಾಡುತ್ತೆ ಅದು ಸೆಕ್ಯೂರಿಟೀಸ್ಗೆ ಫಾಲ್ ಆಗುತ್ತೆ. ರೈಟ್ ಆರ್ ಇಂಟ್ರೆಸ್ಟ್ ಇನ್ ಸೆಕ್ಯೂರಿಟೀಸ್, ರೈಟ್ ಆರ್ ಇಂಟ್ರೆಸ್ಟ್ ಇನ್ ದ ಸೆಕ್ಯೂರಿಟೀಸ್, ಇವೆಲ್ಲ ಸೆಕ್ಯೂರಿಟೀಸ್ ಡೆಫಿನೇಷನ್ ಅಲ್ಲಿ ಬರುತ್ತೆ. ಮಿಕ್ಕಿದ್ದು ಲೆಟ್ಸ್ ಗೋ ಟು ಪ್ರಾಡಕ್ಟ್ ಡೆಫಿನೇಷನ್ ಟರ್ಮಿನಾಲಜೀಸ್. ಪ್ರಾಡಕ್ಟ್ಸ್ ಯಾವ ತರ ಇದೆ? ಪ್ರಾಡಕ್ಟ್ ಅಲ್ಲಿ ಫಸ್ಟ್ ಪ್ರಾಡಕ್ಟ್ ಬಂದು ಈಕ್ವಿಟಿ ಶೇರ್ಸ್. ಯೂಶಲಿ ಶೇರ್ಸ್ ಸ್ಟಾಕ್ ಮಾರ್ಕೆಟ್ ಮಾತಾಡೋದೆಲ್ಲ ಈಕ್ವಿಟಿ ಶೇರ್ಸ್. ಕ್ಯಾಶ್ ಬೇಸಿಸ್ ಅಲ್ಲಿ ಎವ್ರಿಥಿಂಗ್ ಇಸ್ ಈಕ್ವಿಟಿ ಶೇರ್ಸ್. ಈಕ್ವಿಟಿ ಶೇರ್ಸ್ ಯಾರು ಇಶ್ಯೂ ಮಾಡ್ತಾರೆ? ಕಂಪ್ನೀಸ್ ಹೂ ಆರ್ ಪಬ್ಲಿಕ್. ಪ್ರೈವೇಟ್ ಕಂಪ್ನೀಸ್ ಇಶ್ಯೂ ಮಾಡಕ್ ಆಗಲ್ಲ. ದೇ ಹ್ಯಾವ್ ಟು ಬಿ ಪಬ್ಲಿಕ್. ಯಾರು ಇನ್ವೆಸ್ಟರ್ಸ್ ಇದರಲ್ಲಿ? ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ ಇರ್ತಾರೆ, ಇಂಡಿವಿಜುವಲ್ ಇನ್ವೆಸ್ಟರ್ಸ್ ಇರ್ತಾರೆ. ಯೂಶಲಿ ಎರಡೇ ಇರೋದು, ಅಂದ್ರೆ ಡೆಫಿನೇಷನ್ ವೈಸ್ ಎರಡೇ ಇರೋದು NISM ಅಲ್ಲಿ. ಅದ್ರ ಬಿಟ್ರೆ ಯಾವ ಮೀಡಿಯಂ ಇದು ಡೈರೆಕ್ಟ್ ಕಂಪ್ನಿ ಇಶ್ಯೂ ಮಾಡುತ್ತೋ ಅವ್ನು ಸ್ಟಾಕ್ ಎಕ್ಸ್ಚೇಂಜಸ್ ಅಲ್ಲಿ ಲಿಸ್ಟ್ ಆಗುತ್ತೆ. ಸೊ ಇದ್ರಲ್ಲಿ ರೆಗ್ಯುಲೇಟರಿ ಬಾಡೀಸ್ ಯಾವ್ದಿದೆ? ಸೆಬಿ ಇದೆ, ರೆಗ್ಯುಲೇಟರ್ಸ್ ಆಫ್ ಕಂಪ್ನೀಸ್ ಆಕ್ಟ್. ಏನಕ್ಕಂದ್ರೆ ಕಂಪ್ನೀಸೇ ದುಡ್ಡು ಎತ್ತುತ್ತಿರೋದು. ಸೊ ಆ ಕಂಪ್ನಿ ಪಬ್ಲಿಕ್ ಆಗಕ್ಕೆ ಫಸ್ಟ್ ಕಂಪ್ನೀಸ್ ಆಕ್ಟ್ ಪ್ರಕಾರ ಪ್ರೊಸೀಜರ್ಸ್ ಫಾಲೋ ಮಾಡಬೇಕು. ಆಲ್ ದೋಸ್ ಥಿಂಗ್ಸ್. ಇವಾಗ ಈಕ್ವಿಟಿ ಶೇರ್ ಅಂದ್ರೆ ಈಕ್ವಿಟಿ ಶೇರ್ ರೆಪ್ರೆಸೆಂಟ್ಸ್ ಎನ್ ಫಾರ್ಮ್ ಆಫ್ ಫ್ರಾಕ್ಷನಲ್ ಸೆಕ್ಯೂರಿಟಿ, ಫ್ರಾಕ್ಷನಲ್ ಓನರ್ಶಿಪ್. ಫ್ರಾಕ್ಷನಲ್ ಓನರ್ಶಿಪ್ ಅಂದ್ರೆ ನಿಮಗೆ 1% ಅಥವಾ 0.001% ಆ ತರ 10 ಶೇರ್ ಇತ್ತು, 1000 ಶೇರ್ ಇತ್ತು, 10,000 ಶೇರ್ ಇರೋದು. ಬಟ್ ಕಂಪ್ನೀಸ್ 3 ಲಕ್ಷ ಶೇರ್ ಇಶ್ಯೂ ಮಾಡೈತೆ, ಅದ್ರಲ್ಲಿ ನಿಮ್ಮ ಹತ್ರ ಬರೀ 10 ಶೇರ್ ಇರೋದು, ಅದು ಫ್ರಾಕ್ಷನಲ್. ಎಲ್ಲಿ 3 ಲಕ್ಷ ಶೇರು, ಎಲ್ಲಿ 10 ಶೇರ್ಸ್. ಸೊ ಫ್ರಾಕ್ಷನಲ್ ಓನರ್ಶಿಪ್ ಇರುತ್ತೆ ನಿಮ್ಮ ಹತ್ರ. 10 ಶೇರ್ ಅಷ್ಟು ನಿಮ್ಮ ಹತ್ರ ಓನರ್ಶಿಪ್ ಇರುತ್ತೆ. ನೀವು 3 ಲಕ್ಷ ಶೇರ್ ತಗೊಂಡ್ಬಿಡಿ ಮಾರ್ಕೆಟ್ ಅಂದ್ರೆ ಹಂಗಿರಲ್ಲ. ಇಮ್ಯಾಜಿನರಿ ಫಿಗರ್ಸ್ ಅಂತಿದ್ದೀನಿ. ಸೊ 3 ಲಕ್ಷ ಶೇರ್ಸ್ ಇತ್ತು ಅನ್ಕೊಳ್ಳಿ ಒಂದು ಕಂಪ್ನಿಯಲ್ಲಿ, ABC ಕಂಪ್ನಿ. ಇವಾಗ ನೀವು ಹೋಗಿ 3 ಲಕ್ಷ, ಅದು ಲಿಸ್ಟೆಡ್ ಕಂಪ್ನಿ ಇದ್ದಿ 3 ಲಕ್ಷ ನೀವು ಶೇರ್ಸ್ ತಗೊಂಡ್ಬಿಟ್ರೆ ನೀವು ಆ ಕಂಪ್ನಿಗೆ ಓನರ್ ಆಗ್ಬಿಡ್ತೀರಾ. ಕಾಂಪ್ಲೆಕ್ಸಿಟೀಸ್ ಇರುತ್ತೆ, ನೀವು ಆ ತರ ಏನು ತಗೊಳಕ್ಕಾಗಲ್ಲ. ಬಟ್ ಅವೆಲ್ಲ ಸಪ್ರೇಟ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆ. ವಿ ವೋಂಟ್ ಗೋ ಇನ್ ದೋಸ್. ಏನಕ್ಕಂದ್ರೆ ನಮ್ಗೆ ಅಷ್ಟೊಂದು ಯೂಸ್ ಏನಿಲ್ಲ.
ಅಷ್ಟೊಂದು ಏನು ಯೂಸ್ ಇಲ್ಲ. ಸಾರಿ ಗೈಸ್, ಲೆಟ್ಸ್ ಕಂಟಿನ್ಯೂ. ಸಾರಿ. ಸೊ ಡಿಬೆಂಚರ್ಸ್ ಅಂದ್ರೆ ಏನು? ಡಿಬೆಂಚರ್ಸ್ ಆರ್ ಇನ್ಸ್ಟ್ರೂಮೆಂಟ್ಸ್. ಇದು ಒಂದು ಇನ್ಸ್ಟ್ರೂಮೆಂಟ್ ರೈಸಿಂಗ್ ಲಾಂಗ್ ಟರ್ಮ್ ಡೆಪ್ಟ್. ಇದ್ರಲ್ಲಿ ಲಾಂಗ್ ಟರ್ಮ್ ಇಲ್ಲ ನಿಮ್ಗೆ ಇಕ್ವಿಟಿ. ಏನಕ್ಕೆ ಲಾಂಗ್ ಟರ್ಮ್ ಇಲ್ಲ ಅಂದ್ರೆ, ನಾನು ಇವತ್ತು ತಗೊಂಡೆ ನಾಳೆನೆ ಮಾರ್ಬೋದು ಅಂದ್ರೆ ನೀವು ಇಕ್ವಿಟಿ ಅಂದ್ರೆ ನೀವು ಒಂದ್ 2 ದಿವಸ ತಗೊಂಡು ಇಟ್ಕೊಂಡ್ಲೇಬೇಕು. ಏನಕ್ಕಂದ್ರೆ ನಿಮ್ ಹೆಸರು ರಿಜಿಸ್ಟರ್ ಆಗ್ಬೇಕು, ಕಸ್ಟೋಡಿಯನ್ಸ್ ಹತ್ರ ಹೋಗ್ಬೇಕು, ಸ್ಟಾಕ್ ಕ್ಲಿಯರೆನ್ಸ್ ಆಗ್ಬೇಕು. ಅಂದ್ರೆ ಕ್ಲಿಯರಿಂಗ್ ಬ್ಯಾಂಕ್ಸ್ ಅಂತ ಹೇಳ್ತಾರಲ್ಲ, ಇನ್ಸ್ಟಿಟ್ಯೂಷನ್ಸ್, ಅವ್ರು ನಿಮ್ದು ಸ್ಟಾಕ್ ನಿಮ್ಮ ಹೆಸರಲ್ಲಿ, ನಿಮ್ ಶೇರ್ ನಿಮ್ಮ ಹೆಸರಲ್ಲಿ ರಿಜಿಸ್ಟರ್ ಮಾಡಬೇಕು. ಬುಕ್ಸ್ ಆಫ್ ರೆಕಾರ್ಡ್ಸ್ ಆಫ್ ರೆಕಾರ್ಡ್ ಆಫ್ ಶೇರ್ ಹೋಲ್ಡರ್ಸ್ ಅಂತ ಇರುತ್ತಲ್ಲ, ಅದ್ರಲ್ಲಿ ರಿಜಿಸ್ಟರ್ ಆದ್ರೆ ನೀವು ಒಬ್ರು ಈಕ್ವಿಟಿ ಶೇರ್ ಹೋಲ್ಡರ್. ಇವಾಗ ರಿಲಯನ್ಸ್ ಈಕ್ವಿಟಿ ಶೇರ್ ಹೋಲ್ಡರ್, ಟಾಟಾ ಮೋಟರ್ಸ್ ಆಗ್ಬೋದು. ಆತರ ಆಗ್ಬೇಕಂದ್ರೆ ನಿಮ್ಗೆ 2 ದಿವಸ ಮಿನಿಮಮ್ ತಗೊಳ್ತೀನಿ. ಯಾಕಂದ್ರೆ ಇಂಡಿಯಾ ಅಲ್ಲಿ ಕ್ಲಿಯರೆನ್ಸ್ ಪ್ರೊಸೆಸ್ T+2 ಫಾಲೋ ಮಾಡ್ತೀವಿ. T+2 ಅಂದ್ರೆ 2 ಡೇಸ್. ಅಂದ್ರೆ ನಾನು ಇವತ್ತು ಸಂಡೇ ಅನ್ಫಾರ್ಚುನೇಟ್ಲಿ, ಬಟ್ ನಾನು ಇವಾಗ ಮಂಡೇ ತಗೊಂಡ್ರೆ, ಮಂಡೇ ಓಪನ್ ಇದೆಯಾ ಮಾರ್ಕೆಟು ಇತ್ತು ಅನ್ಕೊಳ್ಳಿ, 26 ತಗೊಂಡ್ರೆ ನನಗೆ 28ಗೆ ನನ್ನ ಕೈಯಲ್ಲಿ ಸಿಗುತ್ತೆ ಶೇರು. ಸೊ 2 ಡೇಸ್ ಮಾರ್ಕೆಟು ಅದನ್ನ ಪ್ರೊಸೆಸ್ ಮಾಡಕ್ ಟೈಮ್ ತಗೊಳುತ್ತೆ. ಸೊ ಆ 2 ಡೇಸ್ ಆದ್ಮೇಲೆ ನೀವು ಒಬ್ಬ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಆಗ್ತೀರಾ. ಬಟ್ ಅದ್ರಲ್ಲಿ ಏನಂದ್ರೆ 2 ಡೇಸ್ ಆದ ತಕ್ಷಣ ನೀವು ಸೆಲ್ ಮಾಡ್ಬೋದು. ಲಾಂಗ್ ಟರ್ಮ್ ಇಟ್ಕೊಳ್ಳೋದೇನು ಬೇಕಾಗಿಲ್ಲ. ನಾನು ಇವತ್ತು ತಗೊಂಡು ಇವತ್ತೇ ಮಾರ್ಬೋದು, ಬಟ್ ನಾನು ಬುಕ್ಸ್ ಆಫ್ ಶೇರ್ ಹೋಲ್ಡರ್ಸ್ ಬರಲ್ಲ. ಸೊ ಡಿಬೆಂಚರ್ಸ್ ಯೂಶಲಿ ಲಾಂಗ್ ಟರ್ಮ್ಗೆ ಮಾಡ್ತಾರೆ. 5 ವರ್ಷ, 10 ವರ್ಷ, 15 ವರ್ಷ ಹಂಗ್ ಮಾಡ್ತಿರ್ತಾರೆ. ಸೊ ಡಿಬೆಂಚರ್ಸ್ ಆರ್ ಐದರ್ ಸೆಕ್ಯೂರ್ಡ್ ಸೆಕ್ಯೂರ್ಡ್ ಆರ್ ಐ ಮೀನ್ ಅನ್ಸೆಕ್ಯೂರ್ಡ್ ಆರ್ ಸೆಕ್ಯೂರ್ಡ್ ಆದ್ರೂ ಆಗಿರ್ಬೋದು. ಅನ್ಸೆಕ್ಯೂರ್ಡ್ ಅಂದ್ರೆ ಏನು? ಬ್ಯಾಕ್ ಎಂಡ್ ಅಲ್ಲಿ ಏನು ಇರಲ್ಲ ಅವ್ರದ್ದು. ಇವಾಗ ನಾನೊಂದು ಸೆಕ್ಯೂರಿಟಿ ಅಂದ್ರೆ ಡಿಬೆಂಚರ್ ಬಾಂಡ್ ಇಶ್ಯೂ ಮಾಡ್ತೀನಿ, ಬಟ್ ಕೊಲಾಟ್ರಲ್ ಅಲ್ಲಿ ಏನ್ ಇರ್ತೀನಿ, ಬ್ಯಾಕ್ ಎಂಡ್ ಅಲ್ಲಿ ಏನ್ ಇರ್ತೀನಿ ಅಂದ್ರೆ ಒಂದು ಫ್ಯಾಕ್ಟ್ರಿಯಲ್ಲಿ ಒಂದು ದೊಡ್ಡ ಮಿಷಿನ್ ಇದೆ ನನ್ನ ಹತ್ರ, ಮೆಟಲ್ ಐಟಮ್ ಎಲ್ಲ ಮಾಡುತ್ತದು. ಅದ್ರದ್ದು ಕಾಸ್ಟ್ ಬಂದ್ಬಿಟ್ಟು 1 ಕೋಟಿ. ನಾನು ಈ 60-70 ಲಕ್ಷ ಬಾಂಡ್ ಇಶ್ಯೂ ಮಾಡ್ತೀನಿ. 1 ಕೋಟಿದು ಅಸೆಟ್ ಇರೋದು, ಬಟ್ 70 ಲಕ್ಷ ಡಿಬೆಂಚರ್ ಇಶ್ಯೂ ಮಾಡಿ ಬ್ಯಾಕ್ ಎಂಡ್ ಅಲ್ಲಿ ಅದನ್ನ ಕೊಲಾಟ್ರಲ್ ಆಗಿ ಬಿಟ್ಬಿಡ್ತೀನಿ. ಸೊ ಅವಾಗ ಏನಾಗುತ್ತೆ ಅಂದ್ರೆ, ನನಗೆ ಗೊತ್ತು ನಾನು ದುಡ್ಡು ಕಟ್ಟಕ್ಕಾಗಿಲ್ಲ ಅಂದ್ರೆ ಅಟ್ಲೀಸ್ಟ್ ನಂದು ಅಸೆಟ್ ಇಂದ ರಿಕವರ್ ಆಗೋಗುತ್ತೆ. ಬಟ್ ಅನ್ಸೆಕ್ಯೂರ್ಡ್ ಅಲ್ಲಿ ಏನಾಗುತ್ತೆ ಅಂದ್ರೆ ಅದಕ್ಕೆ ಏನು ಇರಲ್ಲ ಹಿಂದೆ. ಅಂದ್ರೆ ಅದು ಒಂಥರ ದೇವ್ರ ಭರೋಸದಲ್ಲಿ ಇರೋ ತರ ಇದೆ. ಸಿಕ್ತು ಅಂದ್ರೆ ಸಿಕ್ತು, ಇಲ್ಲ ಅಂದ್ರೆ ಹುಡ್ಕೊಂಡಿರ್ಬೇಕಷ್ಟೇ ದುಡ್ಡು. ಬಟ್ ಅನ್ಸೆಕ್ಯೂರ್ಡ್ ಅಲ್ಲಿ ನಿಮ್ಗೆ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಸಿಗುತ್ತೆ. ಕೂಪನ್ ರೇಟು ಇಂಟ್ರೆಸ್ಟ್ ರೇಟ್ ಜಾಸ್ತಿ ಇರುತ್ತೆ ನಾರ್ಮಲ್ ಆಗಿ. ಬಟ್ ಸೆಕ್ಯೂರ್ಡ್ ಆಗಿರುವಾಗ ಇಂಟ್ರೆಸ್ಟ್ ರೇಟ್ ಕಡಿಮೆ ಇರುತ್ತೆ. ಯಾಕಂದ್ರೆ ಅವ್ರಿಗೆ ಗೊತ್ತು ಡಿಫಾಲ್ಟ್ ಆಗೋ ಚಾನ್ಸಸ್ ಕಡಿಮೆ ಅಂತ. ಇದರಲ್ಲಿ ವೆರೈಟೀಸ್ ಇದೆ. ಯಾವ ತರ ವೆರೈಟೀಸ್ ಇದೆ ಅಂದ್ರೆ, ಫುಲ್ಲಿ ಕನ್ವರ್ಟೇಬಲ್, ನಾನ್ ಕನ್ವರ್ಟೇಬಲ್, ಪಾರ್ಷಿಯಲಿ ಕನ್ವರ್ಟೇಬಲ್ ಡಿಬೆಂಚರ್ಸ್. ಕನ್ವರ್ಟ್ ಯಾವ್ದಕ್ಕಾಗುತ್ತೆ? ಕನ್ವರ್ಟ್ ಆಗೋದು ಈಕ್ವಿಟಿ ಶೇರ್ಸ್ಗೆ. ನಾನಿವಾಗ 1 ಲಕ್ಷ ಡಿಬೆಂಚರ್ ಇಶ್ಯೂ ಮಾಡಿದ್ದೀನಿ. ನಾಳೆ ದಿವಸ ನಾನು ಆ ಕಂಡೀಷನ್ ಅಂದ್ರೆ ಅದನ್ನು ಬರ್ದಿರ್ತೀವಿ ನಾವು, ಡಿಬೆಂಚರ್ ಕಂಡೀಷನ್ ಬರೀತೀವಿ. ಇಫ್ ನಾಟ್ ಪಾಸಿಬಲ್ ಅಥವಾ ಇಫ್ ಪಾಸಿಬಲ್, ಶೇರ್ ಹೋಲ್ಡರ್ ಅಂದ್ರೆ ಡಿಬೆಂಚರ್ ಹೋಲ್ಡರ್ ಬೇಕಂದ್ರೆ ಅವ್ರ ಇಕ್ವಿಟಿ ಶೇರಿಗೆ ಕನ್ವರ್ಟ್ ಆಗ್ಬೋದು. ಕನ್ವರ್ಷನ್ ಆಗುವಂತ ಕಂಡೀಷನ್ ಇತ್ತು ಅಂದ್ರೆ ನೀವು ಆರಾಮ್ಸೆ 10 ಲಕ್ಷನ ಈಕ್ವಿಟಿ ಶೇರ್ ಆಗಿ ಕನ್ವರ್ಟ್ ಮಾಡ್ಕೊಬಹುದು. ಸೊ ನೀವು ಅವಾಗ ಡಿಬೆಂಚರ್ ಹೋಲ್ಡರ್ ಇಂದ ಈಕ್ವಿಟಿ ಶೇರ್ ಹೋಲ್ಡರ್ ಆಗ್ತೀರಾ, ಓನರ್ ಅಂತ ಕಂಪ್ನಿ ಆಗ್ತೀರಾ. ಸೊ ಇವಾಗ ಇಲ್ಲಿ ಎಕ್ಸ್ಪ್ಲನೇಷನ್ ಕೊಟ್ಟವ್ರೆ. ಫುಲ್ಲಿ ಕನ್ವರ್ಟೇಬಲ್ ಡಿಬೆಂಚರ್ಸ್ ಅಂದ್ರೆ ಫುಲ್ಲು ನಿಮ್ದು ಎಷ್ಟು ಅಮೌಂಟ್ ಇದೆ ಆ ಅಮೌಂಟ್ ಫುಲ್ ಆರ್ಡಿನರಿ ಶೇರ್ಸ್ ಆಗ್ಬಿಡುತ್ತೆ. ಅದೇ ಪಾರ್ಷಿಯಲ್ ಆಯ್ತು ಅಂದ್ರೆ ಪಾರ್ಟ್ಲಿ ಕನ್ವರ್ಟೇಬಲ್, 50% ನಾನು ವಾಪಸ್ ಕೊಡ್ತೀನಿ, 50% ನಾನು ಈಕ್ವಿಟಿ ಶೇರ್ ಕೊಡ್ತೀನಿ ನಿಮಗೆ ಅಂತ ಅಂತಾರೆ. ನಾನ್ ಕನ್ವರ್ಟೇಬಲ್ ಆಗೋದೇ ಇಲ್ಲ, ಪ್ಯೂರ್ ಡೆಪ್ಟ್, ಯಾವ ಕನ್ವರ್ಷನ್ ಇರಲ್ಲ ಅದ್ರಲ್ಲಿ. ಸೊ ಇದನ್ನ ನಾವು ನಾನ್ ಕನ್ವರ್ಟೇಬಲ್ ಡಿಬೆಂಚರ್ಸ್ ಅಂತೀವಿ. ಇಲ್ಲಿ ಮಿಕ್ಕಿದ್ ಬರ್ದೈತೆ ಎಷ್ಟೋ ಟಾಪಿಕ್ಸ್. ಐ ಫೀಲ್ ನೀವು ಅದನ್ನ ಒಂದ್ಸಲಿ ಓದಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಸೊ ಇವಾಗ ವಾರೆಂಟ್ಸ್ ಏನ್ ಕನ್ವರ್ಟೇಬಲ್ ವಾರೆಂಟ್ಸ್ ಅಂತ ಇವಾಗ ಕಂಪ್ನೀಸೇ ಇಶ್ಯೂ ಮಾಡೋದು. ಇದನ್ನು ಇಲ್ವರೆಗೂ ನಾವು ನೋಡಿದ್ವಿ ಎಲ್ಲ ಕಂಪ್ನೀಸೇ ಇಶ್ಯೂ ಮಾಡ್ತಿರೋದು, ಬೇರೆ ಯಾರು ಇಶ್ಯೂ ಮಾಡಿಲ್ಲ ಇಲ್ವರೆಗೂ. ಸೊ ಇದ್ರಲ್ಲಿ ಇನ್ವೆಸ್ಟರ್ಸ್ ಯಾರು? ನಮ್ಮ ತರ ಇಂಡಿವಿಜುವಲ್, ಕಾನ್ಸ್ಟೆಂಟ್, ಇನ್ಸ್ಟಿಟ್ಯೂಷನಲ್. ಅದನ್ನ ಬಿಟ್ಟರೆ ಡೈರೆಕ್ಟ್ ಇಶ್ಯೂಯನ್ಸ್ ಬೈ ದಿ ಕಂಪ್ನೀಸ್ ಆರ್ ಸ್ಟಾಕ್ ಎಕ್ಸ್ಚೇಂಜ್ ಆಲ್ಮೋಸ್ಟ್ ಸಿಮಿಲರ್ ಆಗಿದೆ. ರೆಗ್ಯುಲೇಟರ್ ಒಂದೇ ಎಂಟಿಟಿ ಇದೆ, ಅದು ಸೆಬಿ. ವಾರೆಂಟ್ಸ್ ಅಂದ್ರೆ ಏನು? ವಾರೆಂಟ್ಸ್ ಆರ್ ಆಪ್ಷನ್. ಇದೊಂದು ಆಪ್ಷನ್, ಮಾಡ್ತಿರೋ ಮಾಡಲ್ವೋ ಡಿಪೆಂಡ್ ಆಗುತ್ತೆ. ಎಂಟೈಟಲ್ ಅಂಡ್ ಇನ್ವೆಸ್ಟರ್ ನಮ್ಮಂತವರಿಗೆ ಒಂದು ರೈಟ್ ಅನ್ನಕ್ಕಾಗಲ್ಲ. ಎಂಟೈಟಲ್ ಅಂದ್ರೆ ನಿಮ್ ಕೈಯಲ್ಲಿ ಇರುತ್ತೆ, ನೀವು ತಗೊಂತೀರಾ ಬಿಡ್ತೀರಾ. ಬೈ ಅನ್ ಇಕ್ವಿಟಿ ಶೇರ್ at the issuance company after a specified period of time at a given price. ನಾನು ಇವಾಗ ಒಂದು ವಾರೆಂಟ್ ಬರ್ದು ಕೊಟ್ಬಿಡ್ತೀನಿ. ನಾಳೆ ದಿವಸ ABC
ಕಂಪ್ನಿ ಅದು ABC ಪರ್ಸನ್ ಇಷ್ಟು ಶೇರ್ಸ್ 10,000 ಶೇರ್ಸ್ ₹5 ತಗೊಂತಾರೆ ಅಂದ್ರೆ ಆ ವಾರೆಂಟ್ ಅಂತ ಬರೀತೀನಿ. ಆ ವಾರೆಂಟ್ ಅಂತ ಬರೆದ್ರೆ ಅದು ಡಿಪೆಂಡ್ ಆಗುತ್ತೆ. ನಾಳೆ ದಿವಸ ಶೇರ್ ಪ್ರೈಸ್ ₹5 ಇತ್ತು ಅಂದ್ರೆ ನಾನು ₹5ಗೆ ತಗೊಂತೀನಲ್ಲ, ₹10 ಏನಕ್ಕೆ ತಗೊಂತೀನಿ? ಅಥವಾ ಅದು ಶೇರ್ ಪ್ರೈಸ್ ₹15 ಆಯ್ತು, ಬಟ್ ನನ್ನ ಹತ್ರ ವಾರೆಂಟ್ ಇದೆ ₹10. ನಾನು ಹೋಗ್ಬಿಟ್ಟು ಕ್ಲೇಮ್ ಮಾಡ್ತೀನಿ, ನನ್ನ ಹತ್ರ ವಾರೆಂಟ್ ಇದೆ, ₹10 ಇದೆ, ₹15 ಆಗಿಲ್ಲ ಶೇರ್ ಪ್ರೈಸ್, ನನಗೆ ₹10 ಕೊಡ್ಬೇಕು ಅವರು. ಸೊ ಇದೊಂದು ವಾರೆಂಟ್. ಇದು ಯೂಶಲಿ ನಿಮ್ ಇಂಡಿಯಾದಲ್ಲಿ ಕಾಣಿಸಲ್ಲ. ಕಾಣಿಸಿದ್ರು ಐ ಫೀಲ್ ಕೇಸ್ ಸ್ಟಡೀಸ್ ಇದೆ. ನೀವು ಗೂಗಲ್ಗೆ ಹೋಗಿ ಬರೀರಿ ಕಂಪ್ನೀಸ್ ಇಶ್ಯೂಯಿಂಗ್ ವಾರೆಂಟ್ಸ್. ನಾನೇ ನಿಮ್ಗೆ ತೋರಿಸ್ಬೋದು ಇಫ್ ಪಾಸಿಬಲ್. ಸಾರಿ, 1 ಸೆಕೆಂಡ್. ವೈಫೈ ಆಫ್ ಆಗಿದೆ. ಜಸ್ಟ್ ಗಿವ್ ಮಿ 1 ಸೆಕೆಂಡ್, ಆನ್ ಆಗಲಿ. ನ್ಯೂಸ್ ಹೋಗೋಣ, ಸಿಗುತ್ತೆ ಐ ಫೀಲ್. ವಾರೆಂಟ್ಸ್ ಅಂತ ಬರ್ದೈತೆ ನೋಡಿ. ಕಂಪ್ನಿ ವಿಲ್ ಫಸ್ಟ್ ಇಶ್ಯೂ 56 lakhs equity shares. ಯೂಶಲಿ ವಾರೆಂಟ್ಸ್ ಫೌಂಡರ್ಸ್ಗೆ ಇಶ್ಯೂ ಮಾಡೋದು, ಅಂದ್ರೆ ಪ್ರೊಮೋಟರ್ಸ್ಗೆ ಇಶ್ಯೂ ಮಾಡೋದು ನಾರ್ಮಲ್. ನಮ್ಮಂಥವ್ರಿಗೆ ಮಾಡಲ್ಲ, ಇಂಡಿವಿಜುವಲ್ ಇನ್ವೆಸ್ಟರ್ಸ್ನ. ಎವ್ರಿ ವಾರೆಂಟ್ ಅಲಾಟೆಡ್ ವಿಲ್ ಬಿ ಕನ್ವರ್ಟೆಡ್ ಇಂಟು ಇಕ್ವಿಟಿ ಶೇರ್ಸ್ ವಿತ್ ಇನ್ ಪೀರಿಯಡ್ ಆಫ್ 18 months. ಅಂದ್ರೆ ಟೈಮ್ ಇರುತ್ತೆ, ಆ ಟೈಮ್ ಒಳಗೆ ಮಾಡಬೇಕು. ಡೇಟ್ ಆಫ್ ಅಲಾಟ್ಮೆಂಟ್ ಇದು ಪ್ರೀ ಡಿಫೈನ್ಡ್ ಇರುತ್ತೆ ಅಮೌಂಟ್. ನಿಮಗೆ ಇವಾಗ 2 ವರ್ಷ ಟೈಮ್ ಕೊಡ್ತಾರೆ, 2 ವರ್ಷವರೆಗೂ ಟೈಮ್ ಇದೆ ನಿಮ್ಮ ಹತ್ರ. 2 ವರ್ಷದಲ್ಲಿ ನೀವು ಯಾವಾಗ ಬೇಕಾದ್ರೂ ಆ ವಾರೆಂಟ್ ತಗೊಂಡ್ಬರ್ರಿ. ಒಂಥರ ಅಗ್ರಿಮೆಂಟ್ ತರಾನೇ ಇರುತ್ತೆ ಅನ್ಕೊಳ್ಳಿ. ತಗೊಂಡ್ಬರ್ರಿ ಆ ಅಗ್ರಿಮೆಂಟ್ನ. ನೀವು ಆ ಅಗ್ರಿಮೆಂಟ್ನ ಹೋಗ್ಬಿಟ್ಟು ಇನ್ವೆಸ್ಟರ್ ರಿಲೇಷನ್ಸ್, ಸ್ಟಾಕ್ ಎಕ್ಸ್ಚೇಂಜ್ ಎಲ್ಲಾದ್ರೂ ಹೋಗಿ ಸಬ್ಮಿಟ್ ಮಾಡಿ, ನಿಮಗೆ ಆ ಪ್ರೈಸಿಗೆ ನಿಮ್ಗೆ ಸ್ಟಾಕ್ ಇಶ್ಯೂ ಮಾಡ್ತಾರೆ. ಸೊ ಅದನ್ನ ವಾರೆಂಟ್ ಅಂತಾರೆ. ಇಫ್ ಅಟ್ ಆಲ್ ಏನಾದ್ರು ಡಿಫ್ರೆನ್ಸ್ ಇತ್ತು ಅಂದ್ರೆ ಐ ವಿಲ್ ಮೆನ್ಷನ್ ದೋಸ್ ಇನ್ ದ ಕಮೆಂಟ್ ಬಾಕ್ಸ್. ಅದರ ಡಿಸ್ಕ್ರಿಪ್ಷನ್ ಹಾಕ್ಬಿಡ್ತೀನಿ ನಾನು. ಏನಾದ್ರು ಡಿಫ್ರೆನ್ಸ್ ಅಥವಾ ಏನಾದ್ರು ನನಗೆ ಅನಿಸ್ತು ಇದು ಸರಿ ಇದಿಲ್ಲ, ಆಕ್ಚುಲಿ ನಾನು ಅಂದಿದ್ದು, ಬಟ್ ಮೈ ಒಪಿನಿಯನ್, ನಾನು ಅದನ್ನು ಕ್ಲಿಯರ್ ಮಾಡ್ತೀನಿ. ಸೊ ಇವಾಗ ನೆಕ್ಸ್ಟ್ ಟಾಪಿಕ್ ಏನಂದ್ರೆ ಇಂಡೈಸಸ್. ಇಂಡೈಸಸ್ ಅಂದ್ರೆ ಇಂಡೆಕ್ಸ್ ಅಂತ ಕೇಳ್ಕೊಂಡಿರುತ್ತೆ. PSC ಇಂಡೆಕ್ಸ್, ಸೆನ್ಸೆಕ್ಸ್, NSE ಅಲ್ಲಿ ನಿಮಗೆ ಗೊತ್ತಿರ್ಬೋದು ನಿಫ್ಟಿ 50, ನಿಫ್ಟಿ 100, ನಿಫ್ಟಿ 500, ಇವೆಲ್ಲ ಇಂಡೆಕ್ಸಸ್. ಇಂಡೆಕ್ಸ್ ಆಕ್ಚುಲಿ ಏನ್ ಮಾಡುತ್ತಂದ್ರೆ, ನಮ್ಮ ಭಾಷೆಯಲ್ಲಿ ಮಾತಾಡೋಣ ಅಂದ್ರೆ, ಇವಾಗ ಒಂದು 50 ಕಂಪ್ನೀಸ್ ಇದೆ. ನಾನು ಅದನ್ನ ಯಾವ ತರ ಡಿವೈಡ್ ಮಾಡ್ಕೊಂತಾರೆ ಅಂದ್ರೆ, ಮಾರ್ಕೆಟ್ ಕ್ಯಾಪ್ ಅಂತ ಇರುತ್ತೆ. ಅಂದ್ರೆ 1,000 ಅಂದ್ರೆ 1,000 ಕೋಟಿ. ಇಲ್ಲಾಂದ್ರೆ ನಾವು ಸಿಂಪಲ್ ಆಗಿ ಇಟ್ಕೊಳ್ಳೋಣ, ₹100 ಒಂದು ಕಂಪ್ನಿ ಇದೆ, ₹99 ಒಂದು ಮಾರ್ಕೆಟ್ ಕ್ಯಾಪ್ ಇರೋ ಕಂಪ್ನಿ ಇದೆ. ಸೊ ಇವಾಗ ಯಾರ್ದು ಜಾಸ್ತಿ ಇದೆ? ಎದು 100 ಇದೆ, ಬಿದು 99 ಇದೆ, ಸಿದು 98 ಇದೆ. ಸೊ ಇವಾಗ ಟಾಪ್ 50 ಕಂಪ್ನೀಸ್ ಇದ್ರಲ್ಲಿ ಏನಿರುತ್ತೆ, ಎ ಟು ಎಲ್ವರೆಗೂ ಆಲ್ಫಾಬೆಟ್ ಹೋಗುತ್ತೆ ಅಲ್ವರೆಗೂ ಆ ಕಂಪ್ನೀಸ್ ನ ಟಾಪ್ 50 ಅಂತ ಕೊಡ್ತೀವಿ. ಮಿಕ್ಕಿದ ಕೆಳಗಡೆ ಇರುತ್ತಲ್ಲ, ಮಿಕ್ಕಿದ 50. ಸೊ ಎ ಬಿ A ಸಿ ಅಂತ ಡಿವೈಡ್ ಮಾಡ್ಕೊಂಡು ಹೋಗ್ತೀವಿ. ಸೊ ಫಸ್ಟ್ 50ಗೆ ನಿಫ್ಟಿ 50 ಅಂತ ಕರೆದ್ಬಿಡೋಣ. ನೆಕ್ಸ್ಟ್ 50ಗೆ ನಿಫ್ಟಿ ನೆಕ್ಸ್ಟ್ 50 ಅಂತ ಕರಿಬಹುದು. ಸೊ ಯೂಶಲಿ ನಿಫ್ಟಿ ಹಂಗೆ ವರ್ಕ್ ಆಗೋದು, ಅದೇ ಇಂಡೆಕ್ಸಸ್, ಅದನ್ನೇ ಇಂಡೆಕ್ಸಸ್ ಅಂತ ಕರೆಯೋದು. ಇವಾಗ ನೀವು ಬೇಕಂದ್ರೆ ಈ ನೋಟಲ್ಲಿ ಬರ್ತಿರೋದು ಓದ್ಬೋದು ನಾವು. A market index tracks the market movement by using the price of a small number of shares chosen as a representative of sample. ಅಂದ್ರೆ ಇದೆ ಮಾರ್ಕೆಟ್ ಕ್ಯಾಪ್ ಬೇಸಿಸ್ ಮೇಲೆ ಅದೆಲ್ಲ ಆಗೋದು. ಅಂದ್ರೆ ಬೇರೆ ಬೇರೆ ತರ ಇದೆ ಕ್ಯಾಲ್ಕುಲೇಷನ್. ಇಂಡೆಕ್ಸ್ ಕ್ಯಾಲ್ಕುಲೇಷನ್ ಇಸ್ ಸಪ್ರೇಟ್ ಟಾಪಿಕ್, ಬಟ್ ಅದು ಈಕ್ವಿಟಿ ರಿಸರ್ಚ್ ಅಲ್ಲಿ, ಐ ಮೀನ್ ರಿಸರ್ಚ್ ಅನಾಲಿಸ್ಟ್ ಅದೆಲ್ಲ ಕೇಳೋದಲ್ಲ, ಅದಕ್ಕೆ ಸಪ್ರೇಟ್ ಆಗಿದೆ. ಈಕ್ವಿಟಿ ಡಿರೈವೇಟಿವ್ಸ್ ಅಲ್ಲಿ ನಾವು ಅದನ್ನ ಇನ್ ಡೆಪ್ತ್ ಆಗಿ ಓದ್ತೀವಿ. ಬಟ್ ಇದೇ ತರ ಅದು ಇಂಡೆಕ್ಸಸ್ ವರ್ಕ್ ಆಗೋದು. ಇದು ರಿಪ್ಲಿಕೇಟ್ ಮಾಡುತ್ತೆ, ಒಂಥರ ಡೂಪ್ಲಿಕೇಟ್.
ಆ ಶೇರ್ ಹೆಂಗ್ ವರ್ಕ್ ಆಗ್ತೈತೆ, ಒಂದು 100 ಶೇರ್ ಇದೆ, ಒಂದು 50 ಶೇರ್ ಇದೆ, ಶೇರ್ಸ್ ಟಾಪ್ 10 ಟಾಪ್ 50 ಶೇರ್ಸ್ ಹೆಂಗೆ ಮೇಲೆ ಕೆಳಗೆ ಆಗ್ತೈತೆ ಅದ್ರ ಬೇಸಿಸ್ ಮೇಲೆ ಒಂದು ಇಂಡೆಕ್ಸ್ ಪ್ರಿಪೇರ್ ಆಗೋದು. ಸೊ ಎಕ್ಸಾಂಪಲ್ಸು ಕೊಟ್ಟವ್ರು ನೋಡಿ ಅಲ್ಲಿ, NSE ಇಸ್ದು ನಿಫ್ಟಿ 50, BSE ಸೆನ್ಸೆಕ್ಸ್, MSEI, SX40, ಮತ್ತೆ ಎಸ್ ಅಂಡ್ ಪಿ ಅಂದ್ರೆ ಅದು ಒಂದು ಇಂಡೆಕ್ಸು, SIP ಸೆನ್ಸೆಕ್ಸ್ ಅಂತ. ಯೂಶಲಿ ಕೇಳಿಸ್ಕೊಂಡಿರ್ತೀರ ನೀವು ಇವೆಲ್ಲ ಟಿವಿಯಲ್ಲೋ, ಅಥವಾ ಯಾರೋ ಮಾತಾಡ್ತಿರ್ತಾರೆ ನಮ್ಮ ಫ್ರೆಂಡ್ಸ್, ನಿಫ್ಟಿ 50 ನಾನು ಇನ್ವೆಸ್ಟ್ ಮಾಡ್ತೀನಿ, ನಾನು ಟ್ರೇಡ್ ಮಾಡ್ತೀನಿ, ಬ್ಯಾಂಕ್ ನಿಫ್ಟಿಯಲ್ಲಿ ಟ್ರೇಡ್ ಮಾಡ್ತೀನಿ. ಬ್ಯಾಂಕ್ ನಿಫ್ಟಿ ಅಂದ್ರೆ ಅದೇ ಟಾಪ್ 50 ಬ್ಯಾಂಕ್ ಇರ್ಬೋದು. ಕ್ಯಾಲ್ಕುಲೇಷನ್ಸ್ ನನಗೆ ಗೊತ್ತಿಲ್ಲ ಅಂದ್ರೆ ಕೌಂಟ್ ಏನಿದೆ ಅಂತ, ಬಟ್ ಬ್ಯಾಂಕ್ಸ್ ಇರುತ್ತದು. ಸೊ ಇದರಲ್ಲಿ ಎಕ್ಸಾಂಪಲ್ಸ್ ಕೊಟ್ಟವ್ರು ಅವರು. ನಿಫ್ಟಿ ನೆಕ್ಸ್ಟ್ 50 ಅಂದ್ರೆ ಫಸ್ಟ್ 50, ಅದಾದ್ಮೇಲೆ ನೆಕ್ಸ್ಟ್ 50. ನಿಫ್ಟಿ 100 ಅಂದ್ರೆ ಟೋಟಲ್ 100, ನಿಫ್ಟಿ 500 ಅಂದ್ರೆ ಟೋಟಲ್ 500 ಕಂಪ್ನೀಸ್, ಆ ತರ ಇದೆ. ಸೊ ಇವಾಗ ಅದ್ರಲ್ಲೂ ಬರ್ದೈತೆ ನೋಡಿ, ಇಂಡೈಸಸ್ ಫಾರ್ ಬ್ಯಾಂಕಿಂಗ್, ಇನ್ಫಾರ್ಮೇಶನ್, ಫಾರ್ಮಾ ಎಲ್ಲ ಇದೆ. ಎಲ್ಲದಕ್ಕೂ ಇಂಡೆಕ್ಸ್ ಇದೆ, ಇವೆಲ್ಲ ಸೆಕ್ಟರ್ ಟ್ರ್ಯಾಕ್ ಮಾಡುತ್ತೆ. ಇವಾಗ ನಿಫ್ಟಿ ಇದನ್ನು ತೋರಿಸ್ಬೋದು ಆಕ್ಚುಲಿ. ನಾನು ನಿಮ್ನ ಗಿವ್ ಮಿ ಅ ಸೆಕೆಂಡ್. ಸೊ ನಿಫ್ಟಿ 500 ಇಂಡೆಕ್ಸ್ ತೋರಿಸ್ತೀನಿ ನೋಡಿ. ಯಾವ್ಯಾವ ಕಂಪ್ನೀಸ್ ಇದೆ ಅಂತ ತೋರ್ಸಕ್ಕಾಗಲ್ಲ, ಬಟ್ ಅದ್ರ ಚಾರ್ಟ್ ತೋರಿಸ್ಬೋದು. ಇವಾಗ 50 ಕಂಪ್ನೀಸ್ ಟ್ರ್ಯಾಕ್ ಮಾಡುತ್ತೆ ನಿಫ್ಟಿ 50. ಯಾವ್ಯಾವ ಕಂಪ್ನೀಸ್, ಎಲ್ಲಾ ಕಂಪ್ನೀಸು ಹೆಂಗ್ ಓಡ್ತೈತೆ ಅದ್ರ ಬೇಸಿಸ್ ಮೇಲೆ ಈ ಚಾರ್ಟ್ ವರ್ಕ್ ಆಗೋದು. ಇದನ್ನ ಇಂಡೆಕ್ಸಸ್ ಅಂತೀವಿ ನಾವು. ಸೊ ಏನ್ ಯೂಸ್ ಇಂಡೆಕ್ಸಸ್? ಇಂಡೆಕ್ಸಸ್ ಕ್ಯಾನ್ ಬಿ ಕಂಪ್ಯಾರಿಸನ್ ಆಫ್ ರಿಟರ್ನ್ಸ್. ಇವಾಗ ಕಂಪ್ಯಾರಿಸನ್ ಆಫ್ ರಿಟರ್ನ್ ಅಂದ್ರೆ, ಇವಾಗ ನೀವು ನಿಫ್ಟಿ 50 ಎಲ್ಲ ಸ್ವಲ್ಪ ಕಂಪ್ಯಾರಿಸನ್ ಅಲ್ಲ ಅಂದ್ರೆ, ಯೂಶಲಿ ನಿಫ್ಟಿ 50ನ ಮತ್ತೆ ನಿಮ್ದು ಸ್ಟಾಕ್, ಇವಾಗ ಯಾವ್ದೋ ಸ್ಟಾಕ್ ಇದೆ ನಿಮ್ಮ ಹತ್ರ ಅನ್ಕೊಳ್ಳಿ, XYZ. ಆ ಸ್ಟಾಕು ಲಾಸ್ಟ್ 12 ಇಯರ್ಸ್ ಅಲ್ಲಿ, ಅಂದ್ರೆ ಲಾಸ್ಟ್ 12 ಮಂತ್ಸ್ ಅಲ್ಲಿ 15% ಕೊಟ್ಟೈತೆ. ಬಟ್ ನಾವು ಅದನ್ನ ಯಾವ್ದ್ರ ಜೊತೆ ಕಂಪೇರ್ ಮಾಡಿದ್ರೆ ನಮ್ಗೆ ಅರ್ಥ ಆಗುತ್ತೆ, ನಮ್ಗೆ ಕರೆಕ್ಟ್ ಆಗಿ ರಿಟರ್ನ್ಸ್ ಚೆನ್ನಾಗಿದೆ ನಂದು, ನನ್ನ ಎಕಾನಮಿ ಅಂದ್ರೆ ಇಡೀ. ಇವಾಗ ನಿಫ್ಟಿ 50 ಅಂದ್ರೆ ನೀವು ಅನ್ಬೋದು ಒಂಥರ ಇಂಡಿಯನ್ ಟಾಪ್ ಕಂಪ್ನೀಸ್. ಇವಾಗ ಟಾಪ್ ಕಂಪ್ನೀಸ್ ಹೆಂಗ್ ಮಾಡ್ತಿರುತ್ತೆ ಆ ತರ ಇಂಡಿಯಾನು ಮಾಡ್ತಿರುತ್ತೆ. ಯೂಶಲಿ ಅದನ್ನ ಅಸ್ಯೂಮ್ ಮಾಡ್ಕೊಂತಾರೆ. ಸೊ ಲೆಟ್ಸ್ ಸೇ ಟಾಪ್ 50 ಕಂಪ್ನೀಸ್ ನಿಫ್ಟಿ 50 18% ರಿಟರ್ನ್ಸ್ ಕೊಡ್ತೈತೆ, 15% ಕೊಡ್ತೈತೆ. ಸೊ ನಿಮ್ದು ಏನ್ ಐಡಿಯಾ ಇರುತ್ತೆ, ಅಟ್ಲೀಸ್ಟ್ 18% ಬಂತು, ಅಥವಾ 18% ಬಂತು ಅಂದ್ರೆ ಅಟ್ಲೀಸ್ಟ್ ನಿಮ್ಗೆ ಅರ್ಥ ಆಗುತ್ತೆ, ಓಕೆ ಇನ್ನ ಇಂಪ್ರೂವ್ಮೆಂಟ್ ಬೇಕಾಗಿದೆ. 18 ಮೇಲೆ ಬಂತು ಅಂದ್ರೆ ನೀವು ಅನ್ಕೊಂತೀರ, ಓಕೆ ನಿಫ್ಟಿ 50ನೇ ಬೀಟ್ ಮಾಡ್ತೈತೆ ಅಂದ್ರೆ ಕಂಪ್ನಿ ಒಳ್ಳೆ ಕಂಪ್ನಿಲಿ ಹಾಕಿದೀನಿ, ಅಥವಾ ಒಳ್ಳೆ ಪೋರ್ಟ್ಫೋಲಿಯೋ ನಮ್ದು ಅಂತ. ಅದು ಒಂಥರ ಕಂಪ್ಯಾರಿಸನ್ ಮಾಡಕ್ ಇರೋದು. ಅದನ್ನ ಬಿಟ್ರೆ ಕಂಪ್ಯಾರಿಸನ್ ಆಫ್ ಪರ್ಫಾರ್ಮೆನ್ಸ್ ವಿತ್ ಈಕ್ವಿಟಿ ಫಂಡ್. ನಿಮ್ಗೆ ಅನ್ನಲ್ಲ ಈಕ್ವಿಟಿ ಫಂಡ್ ಅಂದ್ರೆ ನಿಮ್ದು ಫಂಡ್ ಅಥವಾ ಮ್ಯೂಚುವಲ್ ಫಂಡ್ ಯಾವ್ದಾರ ಆಗಿರ್ಬೋದು, ನೀವು ಅದನ್ನ ಕಂಪೇರ್ ಮಾಡ್ಬೋದು ಪರ್ಫಾರ್ಮೆನ್ಸ್. ಇಲ್ಲಿ ಪರ್ಫಾರ್ಮೆನ್ಸ್ ಆಫ್ ಎನ್ ಎಕಾನಮಿ, ಇದರಿಂದ ನಿಮಗೆ ಗೊತ್ತಾಗುತ್ತೆ ನಮ್ಮ ಎಕಾನಮಿ ಹೆಂಗ್ ವರ್ಕ್ ಆಗ್ತೈತೆ ಅಂತ. ಸೊ ಇವಾಗ ನೀವು ಸೆಕ್ಟರ್ ಮಾಡ್ಬೋದು, ಒಂದು ಸೆಕ್ಟರ್. ಇವಾಗ ನಿಫ್ಟಿ 50 ಸೆಕ್ಟರ್ ಅಲ್ಲ, ನಿಫ್ಟಿಯಲ್ಲೂ ಅವ್ರ ಸೆಕ್ಟರ್ ವೈಸ್ ಮಾಡ್ಕೊಂಡವ್ರೆ. ಟಾಪ್ 100, ಟಾಪ್ 15 ಅಂದ್ರೆ ಆಲ್ಮೋಸ್ಟ್ ನೀವು ಟಾಪ್ 50 ಕಂಪ್ನೀಸ್ ನೋಡ್ಕೊಂಡ್ರೆ ಒಂದು ಸೆಕ್ಟರ್ದು ನಿಮ್ಗೆ ಐಡಿಯಾ ಬಂದ್ಬಿಡುತ್ತೆ. ಸೊ ಆಲ್ಮೋಸ್ಟ್ ಎಲ್ಲ ಕಂಪ್ನೀಸ್ ಇದೇ ಗ್ರೋತ್ ಅಲ್ಲಿ ಇರುತ್ತಂತ. ಸೊ ಅದು ಕಂಪ್ಯಾರಿಸನ್ ಯೂಸ್ ಆಗುತ್ತೆ. ಐ ಫೀಲ್ ಅಷ್ಟೇ ಇರೋದು. ರಿಯಲ್ ಟೈಮ್ ಮಾರ್ಕೆಟ್ಸ್ ಸೆಂಟಿಮೆಂಟ್ಸ್. ನಿಮಗೆ ಇವಾಗ ಸೆಂಟಿಮೆಂಟ್ ಬಗ್ಗೆ ಹೆಂಗಂತವ್ರಂದ್ರೆ, ಇಲ್ಲಿ ಇವಾಗ ಇಲ್ಲಿಂದ ಎಲ್ಲಿ ಹೋಗುತ್ತೆ, ಇವಾಗ ಎಲ್ಲಿ ಹೋಗುತ್ತೆ, ಅವೆಲ್ಲ ಸೆಂಟಿಮೆಂಟ್ ನಿಮ್ಗೆ ಅರ್ಥ ಆಗ್ತಿರುತ್ತೆ. ಮಾರ್ಕೆಟ್ ಹಿಂಗೆ ಹೋಗ್ತೈತೆ ಅಂದ್ರೆ ಎಕಾನಮಿಕ್ ಗ್ರೋತ್ ಅಲ್ಲಿ ಇದೆ ಅಂತ. ಆಕ್ಸ್ ಅಂಡ್ ಅಂಡರ್ಲೈನಿಂಗ್ ಇಂಡೆಕ್ಸ್ ಫಂಡ್ಸ್, ಫ್ಯೂಚರ್ ಅಂಡ್ ಆಪ್ಷನ್ಸ್ ಎಲ್ಲ ಅಷ್ಟೊಂದು ತಲೆ ಕೆಡ್ಸ್ಕೊಂಬೇಡಿ, ಅದರಿಂದ ದೂರ ಇದ್ರೆ ಒಳ್ಳೇದು. ಆಸ್ ಎ ಸ್ಟೂಡೆಂಟ್ ಅಥವಾ ಇನ್ನ ಅರ್ಲಿ ಸ್ಟೇಜ್ ಆಫ್ ವರ್ಕ್ ಅಲ್ಲಿ ಇರ್ತೀರಾ, ಎಕ್ಸ್ಪೀರಿಯನ್ಸ್ ಆಗಿರಲ್ಲ, ವರ್ಕ್ ಎಕ್ಸ್ಪೀರಿಯನ್ಸ್, ಫ್ಯೂಚರ್ಸ್ ಅಂಡ್ ಆಪ್ಷನ್ಸ್ ಇಂದ ದೂರ ಇರಿ. ಅಟ್ಲೀಸ್ಟ್ 5 years 10 years ವರ್ಗು ಅದ್ರ ಬಗ್ಗೆ ತಿಳ್ಕೊಳಕ್ಕೆ ಹೋಗ್ಬೇಡಿ. ಅದು ನಮ್ಗೆ ಯೂಸ್ ಆಗೋದಿಲ್ಲ. ನಾವು ಲಾಂಗ್ ಟರ್ಮ್ ಅಲ್ಲಿ ಇನ್ವೆಸ್ಟ್ ಮಾಡೋದು ಕಲಿಯೋಣ. ಸೊ ಇವಾಗ ಅಂಡರ್ಲೈಯಿಂಗ್ ಫಾರ್ ಇಂಡೆಕ್ಸ್ ಫಂಡ್ಸ್. ಇವಾಗ ಮ್ಯೂಚುವಲ್ ಫಂಡ್ ಅಲ್ಲಿ ಒಂದು ಫಂಡ್ ಇದೆ, ಇಂಡೆಕ್ಸ್ ಫಂಡ್ ಅಂತ. ಇವಾಗ ಯೂಶಲಿ ಏನಾಗುತ್ತೆ ಅಂದ್ರೆ, ನೀವು ಫಿನ್ ಇನ್ಫ್ಲೂಯೆನ್ಸರ್ಸ್ ನ ಕೇಳಿಸ್ಕೊಂಡಿರ್ತಾರೆ ಇನ್ಸ್ಟಾಗ್ರಾಮ್ ಅಲ್ಲಿ ಅಥವಾ ಯೂಟ್ಯೂಬ್ ಅಲ್ಲಿ ಅಂತಿರ್ತಾರೆ, ಎಲ್ಲ ಇನ್ವೆಸ್ಟ್ ಮಾಡ್ಬೇಡಪ್ಪ, ನಿಮ್ ಕೆಲ್ಸದಲ್ಲಿ ಇರ್ತೀಯಾ, 9 to 5 ಜಾಬ್ ಮಾಡ್ತಿದ್ಯಾ, ನಿನಗೆ ಮಾರ್ಕೆಟ್ ನೋಡಕ್ಕೆ ಗೊತ್ತಿಲ್ಲ ಅಥವಾ ಕಲಿಯಕ್ ಆಗ್ತಿಲ್ಲ, ಟೈಮ್ ಇಲ್ಲ ಅಂತಂದ್ರೆ ಇವ್ಗೆ ಏನಂತಾರೆ ಅಂದ್ರೆ ಇಂಡೆಕ್ಸ್ ಫಂಡ್ ಹಾಕ್ಬಿಡು ಅಂತದ್ದು. ಇಂಡೆಕ್ಸ್ ಫಂಡ್ ಏನಕ್ಕೆ ಹಾಕ್ತಾರೆ ಅಂದ್ರೆ, ಸೊ ಅದ್ರಲ್ಲಿ ಏನಾಗುತ್ತೆ ಅಂದ್ರೆ ಟಾಪ್ 50 ಕಂಪ್ನೀಸ್ ಅಲ್ಲಿ ಹಾಕ್ಬಿಟ್ಟಿದ್ದೀರಾ ನೀವು ಅಮೌಂಟ್. ಸೊ ಇವಾಗ ಟಾಪ್ 50 ಕಂಪ್ನಿ ಹೆಂಗ್ ವರ್ಕ್ ಆಗುತ್ತೆ ಆ ತರ ನಿಮ್ದು ಸ್ಟಾಕ್ ಅಂದ್ರೆ ನಿಮ್ಮ ಅಮೌಂಟ್ ಗ್ರೋ ಆಗುತ್ತೆ. ಸೊ ಯೂಶಲಿ ಅದನ್ನ
ಆ ಥರ ಫಂಡ್ಸ್ ಮಾಡಕ್ಕೆ ಇಂಡೆಕ್ಸ್ನ ಒಂದು ಪ್ರಿಪೇರ್ ಮಾಡ್ತಾರೆ. ಮಿಕ್ಕಿದ ಮ್ಯೂಚುವಲ್ ಫಂಡ್ಸ್ನ ನಿಮ್ಗೆ ಅಂದೆ ಅಲ್ಲ. ಸೊ ಮ್ಯೂಚುವಲ್ ಫಂಡ್ ಇಶ್ಯೂ ಯಾರು ಮಾಡೋದು? ಮ್ಯೂಚುವಲ್ ಫಂಡ್ ಹೌಸಸ್. ಸಾರಿ, ಮ್ಯೂಚುವಲ್ ಫಂಡ್ ಹೌಸಸ್. ಯಾರು ಇನ್ವೆಸ್ಟರ್ಸು? ಸೇಮ್ ಇನ್ವೆಸ್ಟರ್ಸು. ಇಶ್ಯೂಯನ್ಸ್ ಬೈ ಸ್ಟಾಕ್ ಎಕ್ಸ್ಚೇಂಜು. ಯೂಶುವಲಿ ಸ್ಟಾಕ್ ಎಕ್ಸ್ಚೇಂಜ್ ಕೇಳಿಸ್ಕೊಂಡಿಲ್ಲ, ಬಟ್ ಓಕೆ, ಮ್ಯೂಚುವಲ್ ಫಂಡ್ ಹೌಸಸ್ ಮಾಡ್ತಾರೆ. ಇದರಲ್ಲಿ ಯಾರ್ಯಾರು ರೆಗ್ಯುಲೇಟರ್ಸ್ ಇದ್ದಾರೆ? ಸೆಬಿ, ಆರ್ ಬಿ ಐ ಅಂಡ್ ಮ್ಯೂಚುವಲ್ ಫಂಡ್ ಅಸೋಸಿಯೇಷನ್ ಇದೆ. ರೆಗ್ಯುಲೇಟ್ ಮಾಡಲ್ಲ, ಬಟ್ ನಿಮಗೆ ಅದೊಂದು ಆಡ್ ಆನ್ ಪಾರ್ಟಿ. ಮ್ಯೂಚುವಲ್ ಫಂಡ್ಸ್ ಏನಂದ್ರೆ ಇದು ಪೂಲ್ ಆಫ್ ಮನಿ. ಪೂಲ್ ಆಫ್ ಮನಿ ಅಂದ್ರೆ ಇವಾಗ ಚಿಟ್ ಫಂಡ್ಸ್ ಗೊತ್ತುತ್ತಾ ನಿಮ್ಗೆ? ಚಿಟ್ ಫಂಡ್ಸ್ ತರಾನೇ, ಬಟ್ ಚಿಟ್ ಫಂಡ್ಸ್ ಅಲ್ಲ ಇದು. ಇವಾಗ ಹೆಂಗಂದ್ರೆ ನೀವು ಒಂದು 10 ಜನ ಫ್ರೆಂಡ್ಸ್ ಇದ್ದೀರಾ. ಸೊ ಅದ್ರಲ್ಲಿ ಒಬ್ಬ ಬರ್ತಾನೆ. 10 ಜನದಲ್ಲಿ ಒಬ್ಬ ಅಂದ್ರೆ 10 ಬಿಟ್ಟು 11 ಜನ ಇದ್ದೀರಾ. 10 ಜನದಲ್ಲಿ 11 ಬರ್ತಾನೆ. ಎಲ್ರು 100 ರೂಪಾಯಿ ಹಾಕ್ರು, ನಾನು ನಿಮಗೆ ಇಂಟ್ರೆಸ್ಟ್ ಕೊಡ್ತೀನಿ ಆ ಅಮೌಂಟ್ ಮೇಲೆ. ಸೊ ನೀವು 100 ರೂಪಾಯಿ ಹಾಕಿರ್ತೀರಲ್ಲ, ಅದ್ರ ಮೇಲೆ 10% ಕೊಡ್ತಾನಂತ ಅಂತಾನೆ ಅವನು. ಸೊ 1000 ರೂಪಾಯಿ ಆಯ್ತು. ಇಲ್ಲಿ 1000 ರೂಪಾಯಿ 10 ರೂಪಾಯಿ ಅಂದ್ರೆ 100 ರೂಪಾಯಿ. 10 ರೂಪಾಯಿ ನಿಮಗೆಲ್ಲ ಇಂಟ್ರೆಸ್ಟ್ ಬರುತ್ತೆ. ಅಥವಾ 10 ರೂಪಾಯಿ ಎಲ್ಲ ನಿಮಗೆ ಪ್ರಾಫಿಟ್ಸ್ ಬಂದೈತೆ. ಆ ಥರ ಮ್ಯೂಚುವಲ್ ಫಂಡ್ಸ್ ಹಂಗೆ ವರ್ಕ್ ಆಗೋದು. ಇಡೀ ಕಂಟ್ರಿಯಲ್ಲಿ ದುಡ್ಡು ರೇಸ್ ಮಾಡ್ಕೊಂಡು, ಇದ್ರಲ್ಲಿ ಡಿಫೈನ್ಡ್ ಆಗಿರೋದು ಮುಂಚೆನೆ ಯಾವ ತರ ಫಂಡ್ ಅದು. ಒಂದು ಬ್ಲೂ ಚಿಪ್ ಫಂಡ್ ಆಗಿರ್ಬೋದು, ಎಮರ್ಜಿಂಗ್ ಮಾರ್ಕೆಟ್ ಫಂಡ್ಸ್ ಆಗಿರ್ಬೋದು, ಆರ್ಬಿಟ್ರೇಜ್ ಆಗಿರ್ಬೋದು, ಫ್ಲೆಕ್ಸಿ ಫಂಡ್ ಆಗಿರ್ಬೋದು, ಡಿಫೈನ್ಡ್ ಆಗಿರುತ್ತೆ ಅದಲ್ಲಿ. ನೀವು ಯಾವ ತರದಲ್ಲಿ ದುಡ್ಡು ಹಾಕ್ತಾರೋ, ಸ್ಟಾಕ್ಸ್ ಅಲ್ಲಿ ಹಾಕ್ತಾರ, ಫಾರ್ಮಸಿಯಲ್ಲಿ ಹಾಕ್ತಾರ, ಸಾರಿ ಎಫ್ ಎಂ ಜಿ ಅಲ್ಲಿ ಹಾಕ್ತಾರ, ಎಫ್ ಎಂ ಸಿ ಜಿ ಅಲ್ಲಿ ಹಾಕ್ತಾರ, ಅವೆಲ್ಲ ಡಿಫೈನ್ಡ್. ಇದ್ರಲ್ಲಿ ಏನಾಗುತ್ತಂದ್ರೆ ಈಚ್ ಇನ್ವೆಸ್ಟರ್ ಶೇರ್, ಅಂದ್ರೆ ಇದರಲ್ಲೂ ಶೇರ್ಸ್ ಸಿಗೋದು. ಏನಕ್ಕೆ? ಅಲ್ಟಿಮೇಟ್ಲಿ ನಿಮ್ದು ಅಮೌಂಟ್ ಅವ್ರು ಇದಕ್ಕೆ ಹಾಕ್ತಿರ್ತಾನೆ, ಸ್ಟಾಕ್ಸ್ಗೆ. ನೀವು ಇವಾಗ ರಿಲಯನ್ಸ್ ಅಂದ್ರೆ ನಿಫ್ಟಿ 50 ತಗೊಬೇಕಂದ್ರೆ ಇವಾಗ ನಿಫ್ಟಿ 50 ಎಷ್ಟೋ ಕಂಪ್ನೀಸ್ ಇದೆ, 50 ಕಂಪ್ನೀಸ್ ಇದೆ. ಅದಕ್ಕೆ ಇಂಡಿವಿಜುವಲ್ ಶೇರ್ ಪ್ರೈಸ್ ನೋಡಕ್ ಹೋದ್ರೆ ಯಾರ್ದೋ 5,000, ಯಾರ್ದೋ 3,000, ಯಾರ್ದೋ 10,000 ಎಲ್ಲ ಸೇರಿಸಿ ಒಂದು 50 ಲಕ್ಷ ಆಗ್ತಿರುತ್ತೆ. ಇದನ್ನ 50 ಲಕ್ಷ ಹಾಕಕ್ಕಾಗುತ್ತೆ ಇವಾಗ? ನಾರ್ಮಲ್ ಇಂಡಿವಿಜುವಲ್ ಇನ್ವೆಸ್ಟರ್, ರಿಟೇಲ್ ಇನ್ವೆಸ್ಟರ್ಸ್ ಹಾಕಕ್ಕಾಗಲ್ಲ. ಬಟ್ ನೀವು ಅದೇ 5,000ನ ಎತ್ತಿ ಇಂಡೆಕ್ಸ್ ಫಂಡ್ಗೆ ಹಾಕಿದ್ರೆ ಅದನ್ನ ಡಿವೈಡ್ ಮಾಡ್ಕೊಂತಾನೆ ಚಿಕ್ಕ ಚಿಕ್ಕ ಅಮೌಂಟಿಗೆ. ಅವನ ಆ ಶೇರ್ಸ್ ತಗೊಂತಾನೆ. ಏನಕ್ಕಂದ್ರೆ ದೊಡ್ಡ ಅಮೌಂಟ್ ಆಗಿರುತ್ತೆ. ನಮ್ ತರ ಎಷ್ಟು ಜನ ಹಾಕ್ತಾರೆ, ತಿಂಗ್ಳ ಹಾಕ್ತಾರಲ್ಲ. ಸೊ ಅವಾಗ ನಮ್ಮಂತವ್ರಿಗೆ ಏನ್ ಕೊಡ್ತಾರೆ? ಶೇರ್ ಕೊಡಕ್ಕಾಗಲ್ಲ. ನಮ್ಮಂತವ್ರಿಗೆ ಅವಾಗ ಅವರು ಯೂನಿಟ್ಸ್ ಕೊಡ್ತಾರೆ. ಇಲ್ಲಿ ನೋಡಿ, ಈಚ್ ಇನ್ವೆಸ್ಟರ್ ಶೇರ್ ಇಸ್ ರೆಪ್ರೆಸೆಂಟೆಡ್ ಬೈ ಯೂನಿಟ್ಸ್ ಇಶ್ಯೂಡ್ ಬೈ ದ ಫಂಡ್. ನೆಟ್ ಅಸೆಟ್ ವ್ಯಾಲ್ಯೂನೋ ಏನೋ ಇದೆ, NAV ಅಂತೀವಿ. ಅದು ಎಂಡ್ ಆಫ್ ದ ಡೇ ರೆಕಾರ್ಡ್ ಆಗುತ್ತೆ. ನೆಟ್ ಅಸೆಟ್ ವ್ಯಾಲ್ಯೂ, ಆಕ್ಚುಲಿ ನೆಟ್ ಅಸೆಟ್ ವ್ಯಾಲ್ಯೂ ಅಂತ ಕರಿತೀವಿ ಅದನ್ನ. ಇದು ಎಂಡ್ ಆಫ್ ದ ಡೇ ಅಪ್ಡೇಟ್ ಆಗುತ್ತೆ. ಶೇರ್ ಮಾರ್ಕೆಟ್ ಅಲ್ಲಿ ಅಪ್ ಅಂಡ್ ಡೌನ್ ಆಗಿ ಎಲ್ಲ ಅಪ್ಡೇಟ್ ಆಗೋದು ಬೈ ಎಂಡ್ ಆಫ್ ದ ಡೇ 5:36 ಆಗಿರುತ್ತೆ. ಏನಕ್ಕಂದ್ರೆ ಮಾರ್ಕೆಟ್ ಕ್ಲೋಸ್ ಆದ ತಕ್ಷಣ, ರೀಕನ್ಸಿಲೇಷನ್ ಆದ ತಕ್ಷಣ ನಿಮಗೆ ಅಮೌಂಟ್ ತೋರಿಸ್ಬಿಡುತ್ತೆ ರಿಯಲ್ ಟೈಮ್ ಬೇಸಿಸ್ ಮೇಲೆ. ಇದರಲ್ಲಿ ಒಂದು ಬರುತ್ತೆ NAV ಅಂತ ಬರುತ್ತೆ, ಇಲ್ಲ NFO ಅಂತ. IPO ತರ. IPO ಅಂದ್ರೆ ಸ್ಟಾಕ್ ಮಾರ್ಕೆಟ್ಸ್ಗೆ ಇನಿಷಿಯಲ್ ಪಬ್ಲಿಕ್ ಆಫರಿಂಗ್. ಅದೇ ತರ NFO ಅಂತ ಬರುತ್ತೆ, ನ್ಯೂ ಫಂಡ್ ಆಫರಿಂಗ್. ಮ್ಯೂಚುವಲ್ ಫಂಡ್ಸ್ ಅಲ್ಲಿ NFO ಅಂತ ಬಂದ್ರೆ ನ್ಯೂ ಫಂಡ್ ಆಫರಿಂಗ್ ಅಂತ ಗ್ಯಾಪ್ನ ಇಟ್ಕೊಳ್ಳಿ. ನೆಕ್ಸ್ಟ್ ಪ್ರಾಡಕ್ಟ್ ಏನಿದೆ? ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ಸ್, ETFs ಅಂತ ಕೇಳಿಸ್ಕೊಂಡಿರ್ತೀರ. ಯೂಶಲಿ ಟ್ಯಾಕ್ಸ್ ಸೇವಿಂಗ್ UTFs ಅಂತ. ಅಥವಾ ನೀವು BCom ಮಾಡಿದ್ರೆ ನಿಮಗೆ ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಬರ್ತಿರ್ಬೋದು. ಅದೇನು ಸ್ಟ್ಯಾಂಡರ್ಡ್ ಡಿಡಕ್ಷನ್ಸ್ ಎಲ್ಲ ಇದೆ. ಯಾವ್ದು 80 ಡಿಡಕ್ಷನ್ಸ್ ಅಲ್ಲಿ ಇದೆ. ಅದನ್ನ ಯಾರು ಇಶ್ಯೂ ಮಾಡ್ತಾರೆ? ಮ್ಯೂಚುವಲ್ ಫಂಡ್ ಹೌಸ್. ಇನ್ವೆಸ್ಟರ್ಸ್ ಸೇಮ್ ಇನ್ವೆಸ್ಟರ್ಸ್. ಇಲ್ಲಿವರೆಗೂ ಇನ್ವೆಸ್ಟರ್ಸ್ ಚೇಂಜ್ ಆಗಿಲ್ಲ, ಇಶ್ಯೂಡ್ ಬೈ ಚೇಂಜ್ ಆಗಿದೆ. ಡೈರೆಕ್ಟ್ ಇಶ್ಯೂಯನ್ಸ್ ಸೇಮ್ ಮ್ಯೂಚುವಲ್ ಫಂಡ್, ಇಲ್ಲ ಅಂದ್ರೆ ಸ್ಟಾಕ್ ಎಕ್ಸ್ಚೇಂಜ್. ರೆಗ್ಯುಲೇಟರು ಇದರಲ್ಲಿ ಸೆಬಿ ಅಂಡ್ RBI. ಸೊ ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ಸ್ ಅಂದ್ರೆ ಏನು? ಇದು ಒಂಥರ ಇನ್ವೆಸ್ಟ್ಮೆಂಟ್ ವೆಹಿಕಲ್ ಪ್ರಾಡಕ್ಟ್ ದಟ್ ಪೂಲ್ಡ್ ಬೈ ಇನ್ವೆಸ್ಟರ್ ಟು ಟ್ರ್ಯಾಕ್ ಅಂಡ್ ಇಂಡೆಕ್ಸ್. ನೋಡಿ, ವಾಪಸ್ ಇಂಡೆಕ್ಸ್ ನ ಟ್ರ್ಯಾಕ್ ಮಾಡ್ತಾರೆ. ಇದನ್ನ ಏನಂದ್ರೆ ಮ್ಯೂಚುವಲ್ ಫಂಡ್ಸ್ ನ ನೀವು ಅದನ್ನ ನೀವು ಸ್ಟಾಕ್ ಅಂದ್ರೆ ಶೇರ್ ಸೆಲ್ ಮಾಡ್ತೀವಲ್ಲ, ಅದೊಂದು ಪ್ಲಾಟ್ಫಾರ್ಮ್ ಇರುತ್ತೆ ಶೇರ್ ಸೆಲ್ ಮಾಡಕ್ಕೆ. ಮ್ಯೂಚುವಲ್ ಫಂಡ್ ನ ಸೆಲ್ ಮಾಡಕ್ಕೆ ಅದಕ್ಕೆ ಸಪರೇಟ್ ಪ್ಲಾಟ್ಫಾರ್ಮ್ ಇದೆ. ನೀವು ಮ್ಯೂಚುವಲ್ ಫಂಡ್ಸ್ ನ ಶೇರ್ ಮಾರ್ಕೆಟ್ ಪ್ಲಾಟ್ಫಾರ್ಮ್ ಅಲ್ಲಿ ಸೆಲ್ ಮಾಡಕ್ಕಾಗಲ್ಲ, ಬೈ ಮಾಡಕ್ಕಾಗಲ್ಲ. ಅದಕ್ಕೆ ಡೈರೆಕ್ಟ್ ಆಗಿ ಫಂಡ್ ಹೌಸ್ ಹತ್ರನೇ ಮಾಡಕ್ಕಾಗಲ್ಲ ನೀವು. ಬಟ್ ETFs ನ ನೀವು ಸೆಲ್ಲು ಬೈ ಮಾಡ್ಬೋದು. ETFs ಲಿಸ್ಟ್ ಆಗುತ್ತೆ. ಸೊ ಇಲ್ಲಿ ನೋಡಿ, ಪೂಲ್ಡ್ ಬೈ ಟು ಟ್ರ್ಯಾಕ್ ಅಂಡ್ ಇಂಡೆಕ್ಸ್ ಆರ್ ಎ ಕಮಾಡಿಟಿ ಆರ್ ಬ್ಯಾಸ್ಕೆಟ್ ಆಫ್ ಅಸೆಟ್ಸ್. 15 ಸ್ಟಾಕ್ಸು ಅಥವಾ 10 ಸ್ಟಾಕ್ಸು. ಕಮಾಡಿಟಿ ಅಂದ್ರೆ ಗೋಲ್ಡ್, ಕಾಪರು, ಪ್ರಿಮಿಸ್, ಯಾವ್ದಕ್ಕೆ ಪರ್ಮಿಷನ್ ಕೊಟ್ಟವ್ರು ಎಲ್ಲ ಆಗುತ್ತೆ. ಇಟ್ ಈಸ್ ಸಿಮಿಲರ್ ಟು ಇಂಡೆಕ್ಸ್ ಫಂಡ್. ನಿಮ್ಗೆ ಒಂದಲ್ಲ ಇಂಡೆಕ್ಸ್ ಫಂಡ್, ಮ್ಯೂಚುವಲ್ ಫಂಡ್ ಅವ್ರು ಇಂಡೆಕ್ಸ್ ಫಂಡ್ ಅಂತಾನು ಬಿಡ್ತಾರೆ. ಅದು ಫಂಡ್ಸ್, ಅದು ಮ್ಯೂಚುವಲ್ ಫಂಡ್ ಅದು. ಬಟ್ ಇದು ಮ್ಯೂಚುವಲ್ ಫಂಡ್ ಅಲ್ಲ, ಇದು ETF, ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್, ದಟ್ ರಿಫ್ಲೆಕ್ಟ್ಸ್ ಇಂಡೆಕ್ಸ್
it tracks, but unlike index fund ತರ the units of ETFs are listed and traded in a demat form. ಅಂದ್ರೆ ನಮಗೆ ಪ್ಲಾಟ್ಫಾರ್ಮ್ ಅನ್ನ ಅದು ಆಕ್ಚುಲಿ ಒಂದು ಅಕೌಂಟ್, ಡಿಮ್ಯಾಟ್ ಅಕೌಂಟ್. ನಿಮಗೆ ಡಿಮ್ಯಾಟ್ ಅಕೌಂಟ್ ಅಂತ ಇರುತ್ತೆ, ಶೇರ್ಸ್ ಬೈ ಮಾಡಕ್ ಸೇಲ್ ಮಾಡಕ್. ಬಟ್ ನಿಮಗೆ ಡಿಮ್ಯಾಟ್ ಅಕೌಂಟ್ ಬೇಕಾಗಿಲ್ಲ ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ ಮಾಡ್ತೀರಾ ಅಂದ್ರೆ. ನೀವು ಡೈರೆಕ್ಟ್ ಆಗಿ ಹೋಗಿ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪ್ನಿ ಅಥವಾ ಫಂಡ್ ಹೌಸ್ ಹತ್ರ ಹೋಗು ತಗೊಬಹುದು. ಅಸೆಟ್ ಮ್ಯಾನೇಜ್ಮೆಂಟ್ ಕಂಪ್ನಿ ಅಲ್ಲ, ಫಂಡ್ ಹೌಸಸ್ ಹತ್ರ ಹೋಗು ತಗೊಬಹುದು. ಬಟ್ ಇಟಿಎಫ್ಸ್ ನ ನೀವು ಬೈ ಸೇಲ್ ಮಾಡ್ಬೇಕಂದ್ರೆ ಅದನ್ನ ನೀವು ಡಿಮ್ಯಾಟ್ ಅಕೌಂಟ್ ಇಂದಾನೆ ಮಾಡ್ಬೇಕು. ಸೊ ಇದು ಡಿಫ್ರೆನ್ಸ್ ಇದೆ ಇಂಡೆಕ್ಸ್ ಫಂಡ್ಗೂ ಮತ್ತೆ ಈಕ್ವಿಟಿ ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ಸ್ಗೂ. ಇದೇ ಡಿಫ್ರೆನ್ಸ್. ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ಸ್ ಇಶ್ಯೂ ಆಗೋದು ಮತ್ತೆ ಬೈ ಸೇಲ್ ಆಗೋದು ಡಿಮ್ಯಾಟ್ ಅಕೌಂಟ್ ಥ್ರೂ. ಬಟ್ ನಿಮ್ದು ಮ್ಯೂಚುವಲ್ ಫಂಡ್ಸ್ ಹಂಗಲ್ಲ, ಮ್ಯೂಚುವಲ್ ಫಂಡ್ಸ್ ಸಪರೇಟ್ ಇದೆ. ಇದರಲ್ಲಿ ಹೈಬ್ರಿಡ್ ಸ್ಟ್ರಕ್ಚರ್ ಪ್ರಾಡಕ್ಟ್ಸ್ ಅಂತ ಅಂದವರಲ್ಲ, ಇದನ್ನ ಮುಂದೆ ನೋಡೋಣ. ಸೊ ಪ್ರಿಫರೆನ್ಸ್ ಶೇರ್ಸ್, ಇವಾಗ ಶೇರ್ಸ್ ಅಲ್ಲಿ ಎರಡು ಕ್ಯಾಟಗರಿ ಇದೆ. ಒಂದು ನಾರ್ಮಲ್ ಶೇರ್ಸ್, ಇನ್ನೊಂದು ಪ್ರಿಫರೆನ್ಸ್ ಶೇರ್. ಸೊ ಇನ್ನ ಇದೆ ಅನ್ಸುತ್ತೆ, ಇಲ್ಲ ಹೌದು ಇದೆ. ಸೊ ಪ್ರಿಫರೆನ್ಸ್ ಶೇರ್ ಅಂದ್ರೆ ಏನ್ ಗೊತ್ತಾ? ನೀವು ಇಷ್ಟೆಲ್ಲ ಓದೋ ಬದಲು ಸಿಂಪಲ್ ಆಗಿ ಅಂತೀನಿ ನೋಡಿ. ಒರಿಜಿನಲ್ ಶೇರು ಇಲ್ಲಾಂದ್ರೆ ನಾರ್ಮಲ್ ಶೇರು. ನಾರ್ಮಲ್ ಶೇರ್ ಅಲ್ಲಿ ನಿಮಗೆ ರಿಸ್ಕು ಜಾಸ್ತಿ ಇರುತ್ತೆ. ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಒಂದು ಕಂಪ್ನಿ ಇದೆ, XYZ ಕಂಪ್ನಿ. ಆ ಕಂಪ್ನಿಯಲ್ಲಿ ಒಂದು 100 ಜನ ಶೇರ್ ಹೋಲ್ಡರ್ಸ್ ಇದ್ದಾರೆ. ಇವಾಗ ಕಂಪ್ನಿ ವ್ಯಾಲ್ಯೂ ಬಂದ್ಬಿಟ್ಟು ₹100. ನಾಳೆ ದಿವಸ ಕಂಪ್ನಿ ಫುಲ್ ಬಿದೋಯ್ತು ಅನ್ಕೊಳ್ಳಿ. ಫಸ್ಟ್ ಯಾರಿಗೆ ದುಡ್ಡು ಕೊಡ್ಬೇಕು ಕಂಪ್ನಿ ಗೊತ್ತಾ ನಿಮ್ಗೆ? ಯೂಶಲಿ ಆಸ್ ಪರ್ ರೂಲ್ಸ್ ಫಸ್ಟ್ ಡಿಬೆಂಚರ್ ಹೋಲ್ಡರ್ ಕೊಡ್ತಾರೆ. ಡಿಬೆಂಚರ್ಸ್ ಅಂದ್ರೆ ಯಾರನ್ನಿ? ಬಡ್ಡಿ ಮೇಲೆ ದುಡ್ಡು ಎತ್ತಿರ್ತಾರಲ್ಲ ಸಾಲ ಮಾಡ್ಕೊಂಡು, ಅವ್ರಿಗೆ ಫಸ್ಟ್ ದುಡ್ಡು ಕ್ಲಿಯರ್ ಮಾಡ್ತಾರೆ. ಅದಾದ್ಮೇಲೆ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಇರ್ತಾರೆ. ಅಂದ್ರೆ ಇನ್ನ ಇರ್ತಾರೆ ಬೇರೆ ಬೇರೆ ರಿಸೀವಬಲ್ಸ್ ಇವರು. ಬಟ್ ಈಸಿ ಆಗಕ್ ನಿಮ್ಗೆ ಅಂತಿರೋದು ಪ್ರಿಫರೆನ್ಸ್ ಶೇರ್. ಅದಾದ್ಮೇಲೆ ನಮ್ಮಂತ ನಾರ್ಮಲ್ ಇಕ್ವಿಟಿ ಶೇರ್ ಹೋಲ್ಡರ್ಸ್. ನಮಗೆ ಮಿಕ್ಕಿರೋದು ಅಂದ್ರೆ ಏನಂತಾರೆ, ಡಿಸ್ಪೋಸೇಬಲ್. ಲಾಸ್ಟ್ ಅಲ್ಲಿ ಇಷ್ಟೇ ಮಿಕ್ಕಿರೋದು ಅದನ್ನ ನಮಗೆ. ಜಾಸ್ತಿ ಮಿಕ್ಕಿದ್ರು ನಮ್ದೇ, ಕಡಿಮೆ ಮಿಕ್ಕಿದ್ರು ನಮ್ದೇ. ಆ ರಿಸ್ಕ್ ಇದೆ. ಬಟ್ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ರಿಸ್ಕ್ ಇಲ್ಲ. ಏನಕ್ಕಂದ್ರೆ ನಮ್ಗಿಂತ ಮುಂಚೆ ಅವ್ರಿಗೆ ಸಿಗುತ್ತೆ. ಸೊ ಅವರಿಗೆ ಚಾನ್ಸಸ್ ಜಾಸ್ತಿ ಇದೆ, ಅವ್ರ ಅಮೌಂಟ್ ವಾಪಸ್ ಬಂದ್ಬಿಡುತ್ತೆ. ಬಟ್ ನಮ್ಗೆ ಹೆಂಗಿದೆ ಅಂದ್ರೆ ನಮ್ ದುಡ್ಡು ಬರೋ ಚಾನ್ಸಸ್ ಕಡಿಮೆ ಇದೆ. ಸೊ ಏನಂತ ಡಿಫ್ರೆನ್ಸ್, ಏನಕ್ಕೆ ಪ್ರಿಫರೆನ್ಸ್ ಶೇರಿಗೆ ಮತ್ತೆ ಈಗೇನ್ ಡಿಫ್ರೆನ್ಸ್ ಅಂದ್ರೆ, ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಗೆ ನೀವು ವೋಟಿಂಗ್ ರೈಟ್ಸ್ ಇರಲ್ಲ. ನಿಮ್ಗೆ ಇವಾಗ ಇಲ್ಲಿ ತೋರಿಸ್ತೀನಿ ನೋಡಿ. ಪ್ರಿಫರೆನ್ಸ್ ಶೇರ್, as their name indicates, are special kind of equity shares which have preference over common or ordinary share. ಕಾಮನ್ ಶೇರ್ ಅಂದ್ರೆ ನಮ್ದಿರುತ್ತಲ್ಲ ನಾರ್ಮಲ್ ಶೇರು, ಆ ಕಾಮನ್ ಶೇರ್ ಅಂತೀವಿ ಅದನ್ನ. ಅಟ್ ದ ಟೈಮ್ ಆಫ್ ಡಿವಿಡೆಂಟ್, ರೀಪೇಮೆಂಟ್ ಆಫ್ ಕ್ಯಾಪಿಟಲ್ ಆರ್ ವೈಂಡಿಂಗ್ ಅಪ್ ಆಫ್ ಅ ಕಂಪ್ನಿ. ಡಿವಿಡೆಂಟ್ ಟೈಮ್ ಅಲ್ಲೂ ಅವ್ರಿಗೆ ಬೆನಿಫಿಟ್ ಇದೆ. ಕಂಪ್ನಿ ಮುಚ್ಕೊಂತೈತೆ ಅಂದ್ರೂ ಬೆನಿಫಿಟ್ ಇದೆ. ಕ್ಯಾಪಿಟಲ್ ವಾಪಸ್ ರೀಪೇಮೆಂಟ್ ಮಾಡೋ ಟೈಮಲ್ಲೂ ಬೆನಿಫಿಟ್ ಇದೆ. ಎಲ್ಲದಕ್ಕೂ ಇದೆ. ಇದು ಆಲ್ಮೋಸ್ಟ್ ಸಿಮಿಲರ್ ಟು ಡೆಟ್ ಇನ್ಸ್ಟ್ರೂಮೆಂಟ್. ಸೊ ಇದ್ರಲ್ಲಿ ಏನಾಗುತ್ತೆ ಅಂದ್ರೆ ನಿಮಗೆ ಇದರಲ್ಲಿ ಅಂದ್ರೆ ಪ್ರಿಫರೆನ್ಸ್ ಶೇರ್ಸ್ ಇಂಡಿಯಾಲಿ ಅಷ್ಟೊಂದು ಇಲ್ಲ. ಆಕ್ಚುಲಿ ಪ್ರಿಫರೆನ್ಸ್ ಶೇರ್ಸ್ ಕಾನ್ಸೆಪ್ಟೇ ಇಲ್ಲ. ಬಟ್ ಒಂದು ಶೇರ್ ಇದೆ, ಟಾಟಾ ಮೋಟರ್ಸ್ DVR ಅಂತ. ಡಿಫ್ರೆನ್ಷಿಯಲ್ ನನ್ಗೆ ಯಾಕನ ಬರ್ತಿಲ್ಲ, ಡಿಫ್ರೆನ್ಷಿಯಲ್ ಏನೋ ಇದೆ ಅದ್ರದ್ದು ಹೆಸರು. ಸೊ ಆ ಶೇರ್ಸಿಗೆ ನಿಮಗೆ ವೋಟಿಂಗ್ ರೈಟ್ಸ್ ಇರಲ್ಲ. ಅಂದ್ರೆ ವೋಟಿಂಗ್ ರೈಟ್ಸ್ ಏನಕ್ಕೆ ಇರ್ಬೇಕು ಅಂದ್ರೆ, ನೀವು ನಾರ್ಮಲ್ ಆರ್ಡಿನರಿ ಶೇರ್ಸ್ ಇದ್ರೆ ವೋಟಿಂಗ್ ರೈಟ್ಸ್ ಇರುತ್ತೆ. ನಾಳೆ ದಿವಸ ಇವರು ಒಬ್ಬ ಮ್ಯಾನೇಜರ್ನೋ ಅಥವಾ ಅಂದ್ರೆ ಮ್ಯಾನೇಜರ್ ಅಲ್ಲ, ಯೂಶಲಿ ಬೋರ್ಡ್ ಆಫ್ ಡೈರೆಕ್ಟರ್ಸ್ನೋ ಅಥವಾ MD ಯಾರನ್ನಾದ್ರೂ ಅಪಾಯಿಂಟ್ ಮಾಡ್ತಾರಲ್ಲ, ಅವಾಗ ನಿಮ್ಮ ಹತ್ರ ರೈಟ್ ಇರುತ್ತೆ. ನೀವು ಡಿಸೈಡ್ ಮಾಡ್ಬೋದು ಇವನ್ ಸರಿಯೋನಾ ಇಲ್ವೋ. ಇವನಿಗೆ ವೋಟ್ ಹಾಕಿದ್ರೆ ಇವನ್ ಸೆಲೆಕ್ಟ್ ಆಗ್ತಾನೆ, ವೋಟ್ ಹಾಕಿಲ್ಲ ಅಂದ್ರೆ ಸೆಲೆಕ್ಟ್ ಆಗಲ್ಲ. ನಿಮ್ಮ ಹತ್ರ 10-15 ಶೇರ್ ಇದ್ರೆ ಅದು ಅಷ್ಟೊಂದು ಡಿಫ್ರೆನ್ಸ್ ಆಗಲ್ಲ. ಬಟ್ 1% ಆಫ್ ಎಂಟೈರ್ ಶೇರ್ ಹೋಲ್ಡಿಂಗ್ಸ್ ಇರುತ್ತಲ್ಲ, 1% ಇತ್ತು ಅವನ ಹತ್ರ, ಅವನದು ಇಂಪ್ಲಿಮೆಂಟ್ ಆಗುತ್ತೆ. ಏನಕ್ಕಂದ್ರೆ ಅಷ್ಟು ಪವರ್ಸ್ ಇರುತ್ತೆ ಅವ್ರ ಹತ್ರ. ಬಟ್ ನಾವು ಫ್ರಾಕ್ಷನಲ್ ಶೇರ್ಸ್ ಅಂದ್ರೆ ಕಡಿಮೆ ಶೇರ್ ಇರೋರಿಗೆ ಅದೇನೋ ಅಂತ ಅಫೆಕ್ಟ್ ಆಗಲ್ಲ. ನೀವು ಎಷ್ಟೋ ಜನ ಮರ್ತೋಗೇ ಬಿಡ್ತಾರೆ ವೋಟಿಂಗ್ ಮಾಡೋದು. ಸೊ ಐ ಫೀಲ್ ಇವತ್ತಿಗೆ ಇಲ್ಲೇ ಇಡೋಣ. ರೆಕಾರ್ಡಿಂಗು ನಡೀತೈತೆ, ಆಲ್ಮೋಸ್ಟ್ ಆಗಿರ್ಬೇಕು 30 ಮಿನಿಟ್ಸು ಐ ಫೀಲ್. ಬಟ್ ಆಗಿಲ್ಲ ಅಂದ್ರೂ ಪರವಾಗಿಲ್ಲ, ವಿಲ್ ಕಂಟಿನ್ಯೂ ಇನ್ ದ ನೆಕ್ಸ್ಟ್ ವಿಡಿಯೋ. ಬಟ್ ಅದಕ್ಕಿಂತ ಮುಂಚೆ ನಿಮಗೆ ಒಂದ್ಸಲಿ ಟಾಟಾ ಮೋಟರ್ಸ್ DVR ಬಗ್ಗೆ ತೋರಿಸ್ಬಿಡ್ತೀನಿ. ಟಾಟಾ ಮೋಟರ್ಸ್ DVR ನ್ಯೂಸ್ ಅಲ್ಲಿ ಇದೀವಿ. 1 ಸೆಕೆಂಡ್.
ಡಿಫ್ರೆನ್ಷಿಯಲ್ ವೋಟಿಂಗ್ ರೈಟ್ಸ್ ಇರಲ್ಲ ಟಿ ವಿ ಆರ್ ಅಲ್ಲಿ. ನಿಮಗೆ ಒಂದ್ಸಲ ಪ್ರೈಸಸ್ ತೋರಿಸ್ಬಿಡಲ್ಲ. ಟಾಟಾ ಮೋಟರ್ಸ್ ಪ್ರೈಸ್ ಎಷ್ಟು ನಡೀತೈತೆ, ಟಾಟಾ ಮೋಟರ್ಸ್ ಟಿ ವಿ ಆರ್ ಪ್ರೈಸ್ ಎಷ್ಟು ನಡೀತೈತೆ, ಡಿಫ್ರೆನ್ಸ್ ಇರುತ್ತೆ. ತೋರ್ಸೋಣ ಒಂದ್ಸಲಿ ರೀ. ಟಾಟಾ ಮೋಟರ್ಸ್ ಟಿ ವಿ ಆರ್ ಬಂದಿದೆ. ಸೊ ಟಾಟಾ ಮೋಟರ್ಸ್ ಟಿ ವಿ ಆರ್ ಪ್ರೈಸ್ ಬಂದು 1085 ಇದೆ. ಟಾಟಾ ಮೋಟರ್ಸ್ ಟಿ ವಿ ಆರ್ ಏನ್ ಪ್ರೈಸ್ ಇದೆ? 700. 300 ರೂಪಾಯಿ ಡಿಫ್ರೆನ್ಸ್ ಇದೆ. ಏನಕ್ಕಂದ್ರೆ ನಿಮ್ದು ವೋಟಿಂಗ್ ರೈಟ್ಸ್ ಇರಲ್ಲ. ಬಟ್ ಪರವಾಗಿಲ್ಲ, ನನಗೆ ಬೇರೆ ಯಾವುದೂ ಗೊತ್ತಿಲ್ಲ. ನಾನು ಇದನ್ನ ಒಂದು ನೋಡಿದ್ದೆ ಡಿ ವಿ ಆರಿಗೆ, ಅಂದ್ರೆ ಡಿಫ್ರೆಂಟ್ ಕೈಂಡ್ ಆಫ್ ಶೇರು. ನೀವು ಅದನ್ನ ಪ್ರಿಫರೆನ್ಸ್ ಶೇರ್ ಅಂತ ಅನ್ನಕ್ಕಾಗಲ್ಲ, ಬಟ್ ಯೂಶಲಿ ಸಿಮಿಲರ್ ಇರುತ್ತೆ, ಡಿಫ್ರೆನ್ಸ್ ಏನು ಅಷ್ಟೊಂದು ಇರಲ್ಲ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಕನ್ವರ್ಟೇಬಲ್ ಡಿಬೆಂಚರ್ಸ್ ಇಂದ ಸ್ಟಾರ್ಟ್ ಮಾಡೋಣ. ನಾನು ಮಾರ್ಕ್ ಮಾಡ್ಕೊಂಡಿರ್ತೀನಿ. Okay, then thank you. Thank you for all your support. Next video jaldi tarತೀನಿ. Thank you so much.